ಜಿಲ್ಲಾ ಸಾಹಿತ್ಯ ಪರಿಷತ್ ಕೊಪ್ಪಳ ಹಾಗೂ 14ನೇ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು, ಹಿರಿಯರು ಮತ್ತು ಸಹಕಾರ ಕ್ಷೇತ್ರದ ಧುರೀಣರು ಆದಂಥ ನಮ್ಮ ಶೇಖರಗೌಡ ಮಾಲಿಪಾಟೀಲ್ ಸರ್ ಅವರೇ, ಹಾಗೂ ಈ ವೇದಿಕೆಯ ಅಧ್ಯಕ್ಷತೆಯನ್ನು ಅಂತ ದುರ್ಗಾದಾಸ್ KR ಸರ್ ಅವರೇ, ಈಗ ತಾನೇ ಉಪನ್ಯಾಸ ಮಂಡನೆ ಮಾಡಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಬಡ್ಡಿಮಠ ಅವರೇ, ಮಾಡಿ ಆಶಯ ಭಾಷಣನ ನುಡಿರ್ತಕ್ಕಂಥ ಶರಣಪ್ಪ ಸರ್ ಅವರೊಂದು ಮಾತು ಹೇಳಿದರು. ತುಂಬ ನಿರೀಕ್ಷೆಗಳಿದ್ದಾವೆ, ಗಂಭೀರವಾಗಿರ್ತಕ್ಕಂಥ ಒಂದು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದರು. ಹಾಗಾಗಿ ಈ ಸಮ್ಮೇಳನಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರಲ್ಲಿ ಮತ್ತು ಹಿರಿಯರಲ್ಲಿ ನಾ ಕೈ ಮುಗಿದು ವಿನಂತಿ ಮಾಡಿ, ಆರ್ಟಿಕಲ್ 371J ಈ ವಿಷಯ ಕುರಿತು ಇದರ ಸೌಲಭ್ಯಗಳು, ಸವಲತ್ತುಗಳು, ಇದರ ದೌಲತ್ತು, ಇದರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದಕ್ಕಾಗಿ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ಇವತ್ತು 371J ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡೋಣ. ಈಗಾಗಲೇ ತಾಯಿಯವರಾದಂಥ ಶ್ರೀಮತಿ ಮೀನಾಕ್ಷಿ ಮೇಡಮ್ ಅವರು ಈ ಭಾಗದ ಹಿಂದುಳುವಿಕೆ ಬಗ್ಗೆ ಚರ್ಚೆ ಮಾಡೋದು ಬೇಡ, ನಾವು ಮುಂದುವರಿಯೋದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮನ್ನು ನಾವು ಕೆಟ್ಟವರು, ಹಿಂದುಳಿದವರು, ಗುಲಾಮರು ಅಂದ್ಕೊಳ್ಳೋದಕ್ಕಿಂತ ನಾವು ಬುದ್ಧಿವಂತರು, ನಾವು ಮುಂದುವರಿದವರು ಅಂತ ಹೇಳ್ತಾ ಹೋದರೆ ನಮ್ಮಿಂದ ಎಲ್ಲರೂ ಕೂಡ ಮುಂದುವರಿತಾ ಹೋಗ್ತಾರೆ. ಆ ಹಿನ್ನೆಲೆ ಒಳಗಡೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಆರ್ಟಿಕಲ್ 371J ಇದು ಆಗಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥ ಒಂದು ಕಲಂ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಈ ದೇಶದ ಯಾವ ಪ್ರದೇಶ ಹಿಂದುಳಿದ ಪ್ರದೇಶವಾಗಿರುತ್ತೋ ಆ ಪ್ರದೇಶಕ್ಕೆ ವಿಶೇಷವಾದಂಥ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟು ಅಲ್ಲಿಯ ಜನರನ್ನು ಅಭಿವೃದ್ಧಿಗೊಳಿಸಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಆಡಳಿತದಲ್ಲಿರ್ತಕ್ಕಂಥ ನಾಯಕರು ಯಾವ್ಯಾವ ಪ್ರದೇಶಗಳು ಹಿಂದುಳಿದಿದ್ದಾವೆ ಅದನ್ನು ಗುರುತಿಸಿ ಅದಕ್ಕೆ ಆ ಭಾಗದ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ವಿವೇಚನೆ ಮಾಡಿ ಸಾಕಷ್ಟು ರೀತಿ ಒಳಗಡೆ ಇವತ್ತು ABCD ಹಿಂಗೆ ಹಿಡ್ಕೊಂಡು Jವರೆಗೂ ಇವತ್ತು 371ಗೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಒಂದು ಮೀಸಲಾತಿಯನ್ನು ಬಯಸಿ ಇವತ್ತು ತಿದ್ದುಪಡಿ ಆಗಿದೆ. ಯಾಕೆ ನಮ್ಮ ಈ ಹೈದರಾಬಾದ್ ಕರ್ನಾಟಕದ ಪ್ರದೇಶಕ್ಕೆ 371J ಜಾರಿಗೆ ಆಯಿತು? ನಾವು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಇದು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅಖಂಡ ಭಾರತಕ್ಕೆ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ನಾವು ಒಂದು ವರ್ಷ ಲೇಟಾಗಿ ಆದ್ವಿ, ಸಾಕಷ್ಟು ಹಿಂದುಳಿದಿದ್ವಿ ಅಂತ ಹೇಳಿತ್ತು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ವಿದರ್ಭ ಮತ್ತು ಆಂಧ್ರ ಪ್ರದೇಶದ ತೆಲಂಗಾಣ ಮತ್ತು ಕರ್ನಾಟಕದ ಹೈದರಾಬಾದ್ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿರ್ತಕ್ಕಂಥ ಪ್ರದೇಶಗಳಾಗಿದ್ದವು. ಆದರೆ ಯಾವಾಗ ಸ್ವಾತಂತ್ರ್ಯದಲ್ಲಿ ಸೇರ್ಪಡೆ ಆದ ಸಂದರ್ಭದಲ್ಲಿ ಹೈದರಾಬಾದಿಗೆ ಮತ್ತು ಈ ವಿದರ್ಭ ಭಾಗಕ್ಕೆ ಆರ್ಟಿಕಲ್ 371 ಅಮೆಂಡ್ಮೆಂಟ್ ಮಾಡಿ ಅಲ್ಲಿ ಸೌಲಭ್ಯಗಳನ್ನು ಕಲಿಸಿಕೊಟ್ರು. ಅದೇ ಸಂದರ್ಭದಲ್ಲಿ ಈ ಭಾಗಕ್ಕೂ ಆ ವಿಶೇಷ ಮೀಸಲಾತಿ ಸೌಲಭ್ಯಗಳು ಸಿಗಬೇಕಾಗಿತ್ತು ನಮಗೆ. ಯಾಕೆ ಸಿಗಲಿಲ್ಲ? ಹಾಗಿದ್ರೆ ಅಷ್ಟು ಮುಂದುವರೆದಿದ್ದೀವ ಅನ್ನುವಂಥ ಅನುಮಾನಗಳು ಬರ್ತವೆ. ನಮ್ಮ ಹಿರಿಯರಾದಂಥ ಈ ಭಾಗದ ಅಭಿವೃದ್ಧಿಯ ಚಕ್ರಾಗಿರ್ತಕ್ಕಂಥ ದಿವಂಗತ ವೈಜನಾಥ್ ಪಾಟೀಲ್ರವ್ರು ಹೇಳ್ತಾ ಇದ್ರು, ನಾವು ಮುಂದುವರಿದಂಥ ಪ್ರದೇಶ
ಏಷ್ಯಾದಲ್ಲಿ ಅತ್ಯಂತ ಮುಂದುವರೆದಂಥ ಪ್ರದೇಶ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅತ್ಯಂತ ಮುಂದುವರೆದಂಥ ಪ್ರದೇಶ ಮೈಸೂರು ರಾಜ್ಯದ ಭಾಗವಾಗಿ ಆಗಿರೋದ್ರಿಂದ ಮೈಸೂರು ರಾಜ್ಯ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಆಗಿದೆ. ಹಾಗಾಗಿ ನಾವು ಆ ಭಾಗಕ್ಕೆ ಸೇರ್ಪಡೆ ಆಗಿರೋದ್ರಿಂದ ನಾವು ಕೂಡ ಅಭಿವೃದ್ಧಿ ಹೊಂದಿದ ಜನ ಅಂಥೇಳಿ ತೀರ್ಮಾನ ಮಾಡಿ ಆ ಸಂದರ್ಭದಲ್ಲಿ ನಮಗೆ ಈ ಸವಲತ್ತುಗಳನ್ನು ಕೊಡಿಸೋದಕ್ಕೆ ಯಾರೂ ಮುಂದೆ ಬರಲಿಲ್ಲ. ಯಾವ ಅಭಿವೃದ್ಧಿ ಅವು ನಮ್ಮ ಹಿರಿಯರ ಕನಸಿತ್ತು, ಕರ್ನಾಟಕ ಏಕೀಕರಣದಲ್ಲಿ ನಾವು ಈ ಕರ್ನಾಟಕದಲ್ಲಿ ಸೇರ್ಪಡೆ ಆದರೆ ಅಭಿವೃದ್ಧಿ ಹೊಂದ್ತೀವಿ, ನಾವು ಬೆಳಿತೀವಿ ಅಂತ ಭಾಳ ಕನಸು ಇಟ್ಕೊಂಡು ನಾವು ಸೇರಿದ್ವಿ. ಆದರೆ ಆ ಕನಸುಗಳಿಗೆ ಯಾವುದೇ ಥರದ ಒಂದು ಸೌಲಭ್ಯಗಳು ಸಿಗದಿಲ್ಲ. ಹಾಗಾಗಿ ದಿವಂಗತ ವೈಎಸ್ ಪಾಟೀಲ್ರವರು ಈ ಭಾಗದ ನಾಯಕರಾಗಿ ವಿಧಾನ ಪರಿಷತ್ ಸದಸ್ಯರ ಆಯ್ಕೆಯಾಗಿ ಇಲ್ಲಿಯ ಜನರ ನಷ್ಟಗಳನ್ನು ಮಾಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಒಳಪಟ್ಟಿರ್ತಕ್ಕಂಥ ನಮಗೆ ಈ ಸೌಲಭ್ಯಗಳು ಸಿಕ್ಕ, ಬೇರೆ ಪ್ರದೇಶಕ್ಕೆ ಸೌಲಭ್ಯಗಳು ಸಿಕ್ಕ ಅಲ್ಲೆಲ್ಲ ಅನುಕೂಲಗಳಾಗ್ತಾ ಇದ್ದಾವೆ, ನಮ್ಗೆ ಯಾಕೆ ಸಿಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಅಧ್ಯಯನ ಮಾಡಿ ಇದರ ಕಾನೂನುಗಳನ್ನು ತಿಳ್ಕೊಂಡು ಎಲ್ಲದನ್ನ ಒಂದು ವಿಧಾನಸೌಧದಲ್ಲಿ ಅವರು ಒಂದು ಪ್ರೈವೇಟ್ ಬಿಲ್ಲನ್ನು ಮಂಡಿಸ್ತಾರೆ. ಹೈದರಾಬಾದ್ ಕರ್ನಾಟಕದ ಈ ಪ್ರದೇಶಗಳಿಗೆ ಆರ್ಟಿಕಲ್ 371 ತಿದ್ದುಪಡಿ ಮಾಡಿ ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸ್ಕೋಬೇಕು ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸಿಕೊಡಲು ಅವರು ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದರು. ಸತತ 3 ದಶಕಗಳ ಕಾಲ ಈ ಭಾಗದಲ್ಲಿ ಹೋರಾಟ ಮಾಡುತ್ತಾ ಈ ಭಾಗದ ಜನರಿಗಾಗಿ ಅಧಿಕಾರ ತ್ಯಾಗವನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಕಷ್ಟ ನಷ್ಟಗಳನ್ನು ಸಹಿಸಿಕೊಳ್ಳುತ್ತಾ ನಾಯಕನಾಗಿ ಕೂಡ ಈ ಭಾಗಕ್ಕೆ ಅಭಿವೃದ್ಧಿಗಾಗಿ ಎಲ್ಲರನ್ನು ಒಗ್ಗೂಡಿಸಿ ಇವತ್ತು 370 ಜೆಯನ್ನು ಕೊಡಿಸಲು ಮಹತ್ವವಾದಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ. ಅದ್ರ ಜೊತೆಗೆ ಈ ಭಾಗದ ಬಹಳಷ್ಟು ನಾಯಕರು ಈ ಒಂದು ಕಲಂ ಜಾರಿಗಾಗಿ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಯೋಜನೆ ಅಥವಾ ಈ ಒಂದು ಕಲಂ ತಿದ್ದುಪಡಿ ಸುಮ್ಕೆ ಬಂದಿರತಕ್ಕಂಥದ್ದಲ್ಲ. ಇದನ್ನ ಈ ಭಾಗದ ನಾಯಕರು ದೆಹಲಿಯ ಕದ ತಟ್ಟಿ ತಂದಿರತಕ್ಕಂಥದ್ದು. ಬಹುಶಃ ಇತಿಹಾಸದಲ್ಲಿ ಎಲ್ಲ ಸಂಸದರು ಒಬ್ಬರು ವಿರೋಧ ಮಾಡ್ದೇನೆ ಈ ಒಂದು ಬಿಲ್ಲಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಇವತ್ತು ಮತವನ್ನು ಕೊಟ್ಟು ಜಾರಿಗೆ ತಗೊಂಡ್ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಿಕ್ಕು 75-76 ವರ್ಷ ಆದರೂ ಕೂಡ ಈ ಭಾಗದಲ್ಲಿ ನ್ಯಾಯ ಸಿಕ್ಕಿಲ್ಲ, ಅಭಿವೃದ್ಧಿ ಆಗಿಲ್ಲ, ಈ ಭಾಗದ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಶಿಕ್ಷಣ ಸಿಗ್ತಾ ಇಲ್ಲ, ಶಿಕ್ಷಣ ಸಂಸ್ಥೆಗಳೇ ಇಲ್ಲ. ಇಂಥ ಅನ್ಯಾಯವನ್ನು ಇವತ್ತು ನಮ್ಮ ಭಾಗದ ನಾಯಕರು ಇಡೀ ದೇಶದ ಎಲ್ಲ ಪಕ್ಷದ ಮುಖಂಡರಿಗೆ ಸಂಸದರಿಗೆ ಗಮನಕ್ಕೆ ತಗೊಂಬಂದು ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಮಂತ್ರಿಗಳಂಥ ಸಂದರ್ಭದಲ್ಲಿ ಇದನ್ನ ಸರಿಯಾಗಿ ಅದು ಪ್ರೊಜೆಕ್ಟ್ ಮಾಡಿ ಇವತ್ತು ನಮಗೆ ತಂದು ಕೊಟ್ಟಿದ್ದಾರೆ. ಇದು ಈ ನೆಲದ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ನಮಗೆ ಸಿಕ್ಕಿದೆ. ಬಹುಶಃ ಎಲ್ಲರಿಗೂ ಗುರ್ತಿದೆ ಕಲಂ 371 ಏನು ಅಂತ ಹೇಳಿ, ಇದರ ಸವಲತ್ತುಗಳು ಏನಿದಾವೆ ಈಗ ಭಾಳಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ. ಈಗೀಗ ಅರ್ಥ ಆಗ್ತಾ ಇದೆ. ಮೊದಲಿಗೆ 371 ಅಂತ ಹೇಳಿದ್ರೆ ಅಪಹಾಸ್ಯ ಒಂದು ವಸ್ತು ಆಗಿತ್ತು. ಹೋರಾಟಗಾರರನ್ನ ಹುಚ್ಚರು ಅಂತೇಳಿ ಕರಿತಾ ಇದ್ರು. ಯಾಕಂದ್ರೆ ಅವ್ರಿಗೆ ಗುರ್ತಿತ್ತು ಈ 370 ಈ ಭಾಗಕ್ಕೆ ಸಿಗ್ಬೇಕಂತ ಹೇಳಿದ್ರೆ ದೆಹಲಿಯಲ್ಲೇ ತೀರ್ಮಾನ ಆಗಬೇಕು, ಸಂಸತ್ತಿನಲ್ಲಿಯೇ ತೀರ್ಮಾನ ಆಗಬೇಕು. ಆದ್ರೆ ಸಂಸತ್ತಿಗೆ ತಗೊಂಡು ಹೋಗ್ತಕ್ಕಂಥ ನಾಯಕ ಯಾರಿದ್ದಾನೆ ಅಂತೇಳಿ. ಹಾಗಾಗಿ ಬಹಳಷ್ಟು ಜನ ನಾಯಕರು ಹೋರಾಟಗಾರರು ಇದಾಗೋದಿಲ್ಲ, ಈ ಭಾಗಕ್ಕೆ ಸಿಗೋದಿಲ್ಲ, ಇದು ಸಿಗದೇ ಇರತಕ್ಕಂಥದ್ದನ್ನ ಸುಮ್ಕೆ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ರು. ನಾನು 2005ರಲ್ಲಿ ಈ ಹೋರಾಟದಲ್ಲಿ ಬಂದಾಗ ನನಗೆ 25 ವರ್ಷ ವಯಸ್ಸು. ಹಾಗೆ ನಾನು ಓದ್ಕೊಂಡು ಬಂದಿದ್ದೆ. ನನಗೆ ಈ ಭಾಗದ ನೋವು ಇತ್ತು. ಅಂದ್ರೆ ಅವಾಗ ನಾವು ಬರಿಬೇಕು, ಬರೆದಿರ್ತಕ್ಕಂಥ ಪರ್ಸೆಂಟೇಜ್ಗೆ ನಮಗೆ ಮಾಸ್ಟರ್ ನೌಕರಿ ಸಿಗಬೇಕು. ಆದರೆ ಅದೇ ಸಂದರ್ಭದಲ್ಲಿ CET ತಗೊಂಬಂದರು. ಮತ್ತೆ ನಾವು CETಗೆ ಬೇರೆ ಥರದ ಶಿಕ್ಷಣವನ್ನು ತಗೊಂಡು ಅದರಲ್ಲಿ ನೌಕರಿ ಪಡ್ಕೊಳ್ಬೇಕು. ಆ CET ಬಂದಾಗ
ಹೆಚ್ಚಾಗಿ ನೇಮಕಾತಿ ಆಗೋದು ಎಲ್ಲಿಂದ ಆದ್ರಪ್ಪ ಅಂತ ಹೇಳಿದ್ರೆ ಮಂಗಳೂರು, ಮೈಸೂರು, ಬೆಂಗಳೂರು ಇದೇ ಭಾಗದವರೇ ನೇಮಕ ಆದ ಈ ಭಾಗಕ್ಕೆ ನೌಕರಿ ಮಾಡಕ್ಕೆ ಬಂದರು. ಈ ಭಾಗಕ್ಕೆ ನೌಕರಿ ಮಾಡಕ್ಕೆ ಬಂದಂಥ ಜನ ಇಲ್ಲಿದ್ರ ಇಲ್ಲ, ಅವ್ರು 6 ತಿಂಗಳಿದ್ರೆ ಹೆಚ್ಚು. ಯಾಕಂದರೆ ಇಲ್ಲಿಯ ಬಿಸಿಲು, ಇಲ್ಲಿಯ ಉಪ್ಪು ನೀರು, ಇಲ್ಲಿಯ ವಾತಾವರಣ ಅವರ ದೇಹಕ್ಕೆ ಹೊಂತಿದ್ದಿಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ರು, ತಾವು ವರ್ಗಾವಣೆ ತಗೊಂಡೋಗೋದು, ರಜಾ ಹಾಕಿ ತಮ್ಮ ಪ್ರದೇಶಕ್ಕೆ ಹೋಗ್ಬಿಡೋದು. ಮತ್ತು ಇಲ್ಲಿ ನಮ್ಮ ಶಿಕ್ಷಣ ಕುಂಠಿತ ಆಗ್ತಾಯಿತ್ತು. ಶಾಲೆಯಲ್ಲಿ ಶಿಕ್ಷಕರಿಲ್ಲ ಅಂದರೆ ಶಿಕ್ಷಣ ಇಲ್ಲ. ಇಂತಹ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು. ಈ ಕಷ್ಟ ನಾನು ನೋಡಿದ್ದೆ, ನಾನು ಅನುಭವಿಸಿದ್ದೆ. ಅದೇ ಸಂದರ್ಭದಲ್ಲಿ ವೈಜನಾಥ್ ಪಾಟೀಲರು ಒಂದು ದೊಡ್ಡ ಮಟ್ಟದಲ್ಲಿ ಇದು ಹೋರಾಟ ಮಾಡಬೇಕು ಅಂಥೇಳಿ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಈ ಹೋರಾಟದಲ್ಲಿ ಭಾಗವಹಿಸಿದೆ. ಆ ಸಂದರ್ಭದಲ್ಲಿ ನಮಗೆಲ್ಲ ಭಾಳ ಅಪಹಾಸ್ಯ ಮಾಡ್ತಾಯಿದ್ರು. ಯಾಕಂದರೆ ಕೆಲವು ಜನ ಹೋರಾಟಗಾರರು HS ಪಾಟೀಲ್ ಸರು, ಅಲ್ಲಂಬ ಬೆಡದಿರು ಸರು, ಅವ್ರು ಬಿಟ್ಟರೆ ಅವ್ರ ಜೊತೆಗಿರ್ತಕ್ಕಂಥ ಸಂಘಟನೆಗಳು ನಾವು ಇಷ್ಟೇ ಜನ ಕಾಣ್ತಾ ಇದ್ವಿ. ಇದು ಆಗದೇ ಇರೋಂಥದ್ದಾಗ್ತದೆ. ಆದರೆ ಇದು ಆಗಿದ್ದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಈ ಒಂದು ವಿಷಯ ಯಾವಾಗ ರಾಜಕೀಕರಣ ಆಯಿತೋ, ಯಾವಾಗ ರಾಜಕೀಯ ವ್ಯಕ್ತಿಗಳ ಅಸ್ತಿತ್ವದ ಪ್ರಶ್ನೆ ಆಯಿತೋ, ಆವಾಗ ಇದು ಹೋರಾಟಕ್ಕೆ ಒಂದು ರೂಪರೇಷೆ ಸಿಕ್ತು. ಯಾಕಂದರೆ ನಮ್ಮ ಹೋರಾಟ ಸಮಿತಿಯ ಏನು ಅಜೆಂಡಾ ಒಂದು ಹೊರಗೆ ಬಿತ್ತು ಅಂತ ಹೇಳಿದ್ರೆ, ನೀವು 370 ಕೊಡ್ತಿರೋ, ಪ್ರತ್ಯೇಕ ರಾಜ್ಯ ಮಾಡ್ತಿರೋ ಅಂತೇಳಿ. ಪ್ರತ್ಯೇಕ ರಾಜ್ಯದ ಧ್ವಜ ಹಾರಿಸಿದ್ವಿ, ಅರೆಸ್ಟ್ ಆದ್ವಿ, ಎಲ್ಲ ಆದ್ವಿ. ಯಾವಾಗ ಇದು ತೀವ್ರ ಬಂತೋ, ಯಾವಾಗ ಈ 370 ಕೊಡದೇ ಇದ್ರೆ ನಿಮ್ಮ ರಾಜಕೀಯ ಭವಿಷ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಅನಿವಾರ್ಯತೆ ಆಯಿತು. ಹಾಗಾಗಿ ಅವಾಗ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ಇಲ್ಲ ನಮ್ಮ ಭಾಗಕ್ಕೆ 370 ಬೇಕು, ಇದು ಲಾಗೂ ಆಗಬೇಕು, ನಮ್ಮ ಭಾಗದ ಸಮಸ್ಯೆ ಇದೆ ಅಂತೇಳಿ ಹೇಳ್ತಾ ಕೊನೆಗೆ ಅಂತಿಮವಾಗಿ 2012ರಲ್ಲಿ ಇದು ಪಾಸ್ ಆಯಿತು. 2013ರಲ್ಲಿ ಇದರ ಇಂಪ್ಲಿಮೆಂಟೇಷನ್ ನಮ್ಮ ರಾಜ್ಯಕ್ಕೆ ಆಯಿತು. 2013ರಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಆಗಿನ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ ಹತ್ರ ನಾವು ಹೋರಾಟದ ಸಮಿತಿ ನಿಯೋಗಗಳು ಹೋದಾಗ ಅವರು ಒಂದು ಮಾತನ್ನು ಕೊಟ್ಟರು, ಯಾವುದೇ ಕಾರಣಕ್ಕೂ ಇದನ್ನು ಮುಂದೂಡೋದಿಲ್ಲ, ನಾನು ತಕ್ಷಣವಾಗಿ ಇದನ್ನು ಜಾರಿಗೆ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನು ಮಾಡ್ತೀನಿ ಅಂತ ಮಾತನ್ನು ಕೊಟ್ಟರು. ಹಾಗೆ ನಡ್ಕೊಂಡ್ರು ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ಹೋರಾಟದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ವಿರೋಧಿಸಿದ್ದಾಗ ಹೋರಾಟಕ್ಕೆ ಬೆಂಬಲವಾಗಿದ್ದರು ಅವರು. ಮತ್ತು ವೈಜನಾಥ್ ಪಾಟೀಲ್ ಸರ್ ಜೊತೆಗೆ ಒಂದು ಆತ್ಮೀಯತೆ ಇತ್ತು. ಅವರು ಮೂಲತಃ ದಳದ ನಾಯಕರಾಗಿರೋದ್ರಿಂದ ಆತ್ಮೀಯತೆ ಇತ್ತು. ಮತ್ತು ಆ ಮನುಷ್ಯನಿಗೆ ಈ ಭಾಗದ ಕಷ್ಟ ಗುರ್ತಿತ್ತು. ಹಾಗಾಗಿ ಅವರು ಅದನ್ನು ತಕ್ಷಣವಾಗಿ ಇಂಪ್ಲಿಮೆಂಟ್ ಆಗೋದಕ್ಕೆ ಕಾರ್ಯಪ್ರವೃತ್ತರಾದರು. ಆ ಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿದ್ದು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕಾಗಿತ್ತು. ಆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡುವಾಗ HK ಪಾಟೀಲ್ ಸಾಹೇಬರನ್ನ ಸಬ್ ಕಮಿಟಿ ಚೇರ್ಮನ್ ಅಂತೇಳಿ ಘೋಷಣೆ ಆಗಂಥ ಸಂದರ್ಭ ಹಿಂದಿನ ದಿನಗಳಲ್ಲಿ ವೈಜನಾಥ್ ಪಾಟೀಲ್ ಸರ್ ಅವ್ರ ಗಮನಕ್ಕೆ ಬಂದಾಗ ನಮ್ಮೆಲ್ಲ ಸಂಪರ್ಕ ಮಾಡಿದಾಗ, ಇಲ್ಲ HK ಪಾಟೀಲ್ ಸರ್ ಗದಗ ಭಾಗದವರು, ನಮ್ಗೆ HK ಭಾಗದವರೇ ಯಾರಾದರೂ ಮಿನಿಸ್ಟ್ರುಗಳು ಇದ್ದಾರೆ, ಅವರು ಉಪಸಮಿತಿ ಚೇರ್ಮನ್ರಾದರೆ ನಮ್ಮ ಭಾಗಕ್ಕೆ ಹೆಚ್ಚಿನ ಸವಲತ್ತುಗಳು ಆಗ್ತವೆ, ಮತ್ತೊಮ್ಮೆ ಪರಿಶೀಲನೆ ಮಾಡ್ರಿ ಅಂತ ಕೇಳಿದಾಗ ಅವ್ರು ಏನು ಹೇಳಿದರು, ಇಲ್ಲ ಈಗ ಇದು ಅನುಷ್ಠಾನಕ್ಕೆ ಬಂದುಬಿಡಲಿ, ಡಿಲೇ ಮಾಡೋದು ಬೇಡ, ಏನಾದ್ರು ತಪ್ಪು ತೊಡಕುಗಳಿದ್ರೆ ಅಂತ ತಿದ್ದುಪಡಿ ಮಾಡ್ತಾ ಮತ್ತೆ ಮುಂದುವರಿಸ್ತಾ ಹೋಗೋ ಅಂತೇಳಿ ಸಲಹೆ ಕೊಟ್ಟ ಮೇಲೆ ಅದನ್ನು ಅನುಷ್ಠಾನ ಆಗಲಿ ಅಂಥೇಳಿ ಒಂದು ತೀರ್ಮಾನಕ್ಕೆ ಬಂದು ಇವತ್ತಿಗೆ 13 ವರ್ಷ ನಾವು ಈ ಒಂದು ಯೋಜನೆಯನ್ನು ಲಾಭವನ್ನು ಪಡಿತಾ ಇದ್ದೇವೆ. ಬಂಧುಗಳೇ, ಈ ಒಂದು ಸೌಲಭ್ಯವನ್ನು ಒದಗಿಸಿಕೊಡಲು ಈ ಒಂದು ಕನಸನ್ನು ನನಸಾಗಿಸಲು ಸತತ 3 ದಶಕಗಳ ಕಾಲ ಈ ವಸ್ತು ವಿಷಯವನ್ನು ಜೀವಂತವಾಗಿ ಮಾನ್ಯ ದಿವಂಗತ ವೈಜನಾಥ್ ಪಾಟೀಲ್ ಅವರು ಜೀವಂತವಾಗಲೇ ಇದನ್ನು ನನಗೆ ಮಾಡಿದ್ದಾರೆ. ಆ ಒಂದು ಧನ್ಯತೆ, ಒಂದು ಋಣ ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಅಷ್ಟು ಶ್ರಮ ವಹಿಸ್ತಾ ಇದ್ರೆ, ನಾನು ಒಂದು ಅವರ ರೂಪರೇಷೆ ತಗೊಂಡು ಹೋದ್ವಿ. ಏನಂತ ಹೇಳಿದ್ರೆ, ಕೊಪ್ಪಳ ಭಾಗದಿಂದ ಬೀದರ್ ಕಲಬುರಗಿವರೆಗೆ ಒಂದು ಕಲಾ ತಗೊಂಡು ಹೋಗೋಣ ಸರ್. ಕಲಾ ತಂಡದ ಮೂಲಕ ಜನರಿಗೆ 371 ಏನು ಎಷ್ಟು ಲಾಭ ಇದೆ ಅಂತ ತಿಳಿಸಿದ, ನಿರಂತರವಾಗಿ ತಿಳಿಸ. ಹಾಗಾಗಿ ಜನಜಾಗೃತಿ
ಸುಮಾರು 20 ಲಕ್ಷ ಅವಾಗ ಖರ್ಚಾಗ್ತೈತೆ 2005ರಲ್ಲಿ ಎಸ್ಟಿಮೇಟ್ ಮಾಡಿದ್ರು. ಯಾಕಂದ್ರೆ ಕಲಾ ತಂಡದ ಖರ್ಚು, ವೆಹಿಕಲ್, ಇದು ಕಾರ್ಯಕ್ರಮ ಅಂತೇಳಿ ಇಷ್ಟು ಖರ್ಚು ಮತ್ತೆ ಬ್ಯಾವ್ ಬಿಡ್ರಿ ಸರ್ ಅಂತ. ಇಲ್ಲ, ಇದು ಮಾಡ್ತಿ ಅಂತ ನೀವು ಬಂದಿ ಅಂದ್ರೆ ಮಾಡಲೇಬೇಕು. ಬೆಂಗಳೂರಾಗಿರ್ತಕ್ಕಂಥ ಒಂದು ಸೈಟ್ ಅನ್ನು ಮಾರಿದ್ರು ಅವರು ಇದಕ್ಕೆ ಹಂಸೋದಕ್ಕಾಗಿ. ಎಲ್ಲಿ ಕೂಡ ಅವರು ಇವತ್ತಿಗೂ ಈ ಹೋರಾಟ ಹೆಸರಲ್ಲಿ ಕೂಡ ₹1 ಚಂದ ಐತಿಲ್ಲ, ಯಾರು ದುಡ್ಡು ಇಸ್ಕೊಂಡಿಲ್ಲ. ಇವತ್ತಿಗೆ ಕೂಡ ಈ ಹೋರಾಟ ನಡೀತಾ ಇದೆ ಅಂದ್ರೆ ಯಾರು ದುಡ್ಡು ಇಸ್ಕೊಂಡು ಎಲ್ಲಿ ಮಾಡ್ತಾ ಇಲ್ಲ. ಇಲ್ಲ, ನಮ್ಮ ಕೊಪ್ಪಳದ ಗೆಳೆಯರಿದ್ದಾರೆ, ಅವರ ಸ್ವಂತ ಖರ್ಚಿನ ಹೋರಾಟ ಮಾಡಿದ್ರು. ಹಾಗೆ ಅವರು ತಮ್ಮ ಸ್ವಂತ ಸೈಟನ್ನು ಮಾರಿ ಹಣವನ್ನು ಹೊಂದಿಸಿಕೊಟ್ರು. ಆ ಸಂದರ್ಭದಲ್ಲಿ ಅಲ್ಲಲ್ಲಿ ತುಂಡು ತುಂಡಾಗಿ ವಿಷಯ ಚರ್ಚೆ ಆಗ್ತಾ ಇತ್ತು. ಇದನ್ನು ನಿರಂತರವಾಗಿ ಚರ್ಚೆ ಆಗಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಹೋರಾಟವನ್ನು ಮಾಡಿದ್ವಿ. ನಮ್ಮ ಬಸವರಾಜ್ ಅಪಲ್ದಿನಿ ಇದ್ದಾರೆ, ಇಲ್ಲಿ ಕಲಾವಿದರು, ಇವರು ಕಲಾವಿದರು, ಶರಣ ಹುಡುಗಿಯರು ಇದ್ದಾರೆ. ಅವರ ನಾಯಕತ್ವ, ತಂಡದ ನಾಯಕತ್ವದಲ್ಲಿ ಸತತವಾಗಿ 48 ದಿವಸ ಈ ಭಾಗದಲ್ಲಿ ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ ಬಿಡದೇನೆ ನಿರಂತರವಾಗಿ ಇದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಕಲಾ ತಂಡದ ಮೂಲಕ ಜಾಗೃತಿ ಮಾಡ್ತಾ ಹೋದ್ವಿ. ಆವಾಗ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಇದರ ಅರಿವಾಯಿತು. ಎಲ್ಲ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು 371 ಜಾರಿಗೆ ತರ್ತೀವಿ ಅಂತ ಪ್ರಿಂಟ್ ಆಯಿತು. ಅಲ್ಲಿವರೆಗೆ ಯಾವ ಪಕ್ಷದ ಪ್ರಣಾಳಿಕೆಯಲ್ಲಿ ಇದ್ದಿದ್ದಿಲ್ಲ ಇದು. ಸೊ ಹೀಗೆ ಈ ಹೋರಾಟ ಒಬ್ಬ ವ್ಯಕ್ತಿ ಕೇಂದ್ರೀಕೃತ ಆಗದೇ ಜನರ ಕೈಗೆ ಕೊಟ್ಟವರು ಅವರು. ಇದು ನಾನು ಒಬ್ಬತ್ತೇ ಮಾಡಬೇಕು, ನನಗೆ ಅಷ್ಟೇ ಹೆಸರು ಬಿಡ್ಬೇಕಂತಲ್ಲ, ಇದು ಜನರಿಗೆ ಹೋಗಲಿ, ಜನರ ಕೈಗೆ ಹೋಗಲಿ, ಜನರಿಗೆ ಮುಟ್ಟಲಿ ಅಂಥೇಳಿ ಇದನ್ನು ಹೋರಾಟವನ್ನು ಜನರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಇದು ವ್ಯಾಪಕವಾಗಿ ಅನುಷ್ಠಾನ ಆಯಿತು. ಇವತ್ತು ಅನುಷ್ಠಾನ ಆಗಿದೆ. ಅನುಕೂಲಗಳು ಕಣ್ಮುಂದೆ ಕಾಣ್ತಾ ಇದ್ದಾವೆ. ಆದರೆ ಆ ಅನುಕೂಲಗಳು ಇನ್ನೂ ಸ್ಪಷ್ಟತೆ ಇಲ್ಲ, ಮಸುಕಾಗಿದ್ದಾವೆ ನಮಗಿನ್ನೂ. ಯಾಕಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ. ನಮ್ಮ ತಟ್ಟೆಯಲ್ಲಿ ಇರ್ತಕ್ಕಂಥ ಅನ್ನವನ್ನು, ತುತ್ತನ್ನು ನಮಗೆ ಕಾಣದೇ ಕಸ್ಕೊಂಡು ತಿಂತಕ್ಕಂಥ ವ್ಯವಸ್ಥೆಗಳು ಆಗಿಬಿಟ್ಟಿದ್ದಾವೆ. ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ, ನಾವು ಇದನ್ನು ತಡೆದೇ ಇದ್ದರೆ ನಮ್ಮ ಮಕ್ಕಳಿಗೆ ಇದರ ಸೌಲಭ್ಯ ಸಿಗೋದಿಲ್ಲ. ನಾವು ನಮ್ಮ ಭಾಗದಲ್ಲಿ ಈ ವಿಷಯ ಕುರಿತು ಯಾರಾದರೂ ಇದರ ಲಾಭ ಪಡ್ಕೊಂತಂದ್ರೆ ಹೊರಗಿನವ್ರು ಅಂತ ಹೇಳಿ ಗಮನಕ್ಕೆ ಬಂದ್ಬಿಟ್ರೆ ತಕ್ಷಣವಾಗಿ ಅದನ್ನು ವಿರೋಧಿಸ್ತಕ್ಕ, ಅದಕ್ಕೆ ಪೂರಕವಾಗಿ ದೂರುಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸಗಳು ಮಾಡಿದಾಗ ಮಾತ್ರ ಇದು ನಮ್ಮನ್ನು ರಕ್ಷಣೆ ಈಗ ಇಲ್ಲಿರ್ತಕ್ಕ ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಇವತ್ತು 371 ಲಾಭ ಆಗಿದೆ. ಇವತ್ತು ನಮ್ಮ ಮಕ್ಕಳು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು 371 ಜೈಲಿನ ಮೀಸಲಾತಿಯಿಂದನೇ ಮಾತ್ರ ಸಾಧ್ಯ ಆಗಿರೋದು. ಇವತ್ತು ನಮ್ಮ ಭಾಗದಲ್ಲಿ 10 ವರ್ಷದಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಇದರ ಲಾಭವನ್ನು ತಗೊಂಡು ಇಂಜಿನಿಯರಿಂಗ್ ಕಾಲೇಜು ಅಥವಾ ಈ ಡಾಕ್ಟರ್ ಮೆಡಿಕಲ್ಗಳಲ್ಲಿ ಮೀಸಲಾತಿಯನ್ನು ಪಡ್ಕೊಂಡು ಇವತ್ತು ಉನ್ನತವಾದ ಶಿಕ್ಷಣ ನಾವು ಪಡ್ಕೊಂಡಿವಿ. ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲಿಯ ಮೆಡಿಕಲ್ ಕಾಲೇಜುಗಳು ಎಷ್ಟಿದ್ದಾವೆ, ನಮ್ಮ ಭಾಗ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜುಗಳು ಅಂತ ಹೇಳಿದ್ರೆ ನಮ್ಮ ಭಾಗಕ್ಕಿಂತ 4 ಪಟ್ಟು ಜಾಸ್ತಿ ಕಾಲೇಜುಗಳು ಅಲ್ಲಿದ್ದಾವೆ. ನಮ್ಮಲ್ಲಿ 7-8 ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ಅದು ಹೊರಗಡೆ ಬಹಳಷ್ಟು ಕಾಲೇಜುಗಳಿದ್ದಾವೆ. ಅಲ್ಲೆಲ್ಲ ನಮಗೆ 8% ಸೀಟ್ಗಳು ರಿಸರ್ವೇಷನ್ ಇದೆ ನಮ್ಮ. ಇಲ್ಲಿ ನಮ್ಮ ಭಾಗದಲ್ಲಿ 80% ಸೀಟುಗಳು ನಮ್ಮ ಭಾಗದವರಿಗೆ ಸಿಕ್ಕರೆ, ಹೊರಗಿನ ಪ್ರದೇಶದ ಕಾಲೇಜುಗಳಲ್ಲಿ ನಮ್ಮ ಭಾಗದ ಮಕ್ಕಳಿಗೆ 8% ಸೀಟುಗಳು ಇದೇ ಮೀಸಲಾತಿ ಸಿಗ್ತಾವೆ. ಇನ್ನು ಅವ್ರು ಜನರಲ್ ಮ್ಯಾರಿಟಲ್ಲಿ ಇನ್ನೊಂದು ಬೇರೆ ಬೇರೆ ಕೆಟಗರಿಯಲ್ಲಿ ತೊಗೊಂಡದ್ದು ಬೇರೆ, SC ST ಕೆಟಗರಿ ತೊಗೊಳೋದು ಬೇರೆ, ಅದೆಲ್ಲ ಬಿಟ್ಟು ಈ ಕಲ್ಯಾಣ ಕರ್ನಾಟಕ ಮೀಸಲಾತಿಯಲ್ಲಿ ತೊಗೊಳ್ಳೋದೇ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮಗೆ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಇಷ್ಟೆಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ಇದನ್ನು ತಂದಿರತಕ್ಕಂಥ ಒಂದು ಆಶೆ ಈಡೇರ್ತಾ ಇದೆ. ಇವತ್ತು ಸ್ಥಳೀಯ ವೃಂದ ಮತ್ತು ರಾಜ್ಯ ಮಟ್ಟದ ವೃಂದ ಅಂಥೇಳಿ ಇವತ್ತು ಮಾಡಿ ಸ್ಥಳೀಯ ವೃಂದದವರಿಗೆ ನೌಕರಿಯಲ್ಲಿ 70ರಿಂದ 80% ಮೀಸಲಾತಿ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯ ಒಂದು 100 ಹುದ್ದೆಗಳು ಖಾಲಿ ಇದ್ದರೆ ಅದರಲ್ಲಿ 70ರಿಂದ 80% ಹುದ್ದೆಗಳು ಇದೇ ಭಾಗದ ಜನರಿಗೆ ಸಿಗಬೇಕು.
ಇನ್ನು 20% ಹುದ್ದೆಗಳು ಬೇರೆ ಜಿಲ್ಲೆಯವರಿಗೆ ಮೀಸಲಾಗಿರ್ತಕ್ಕಂಥದ್ದು. ಹಾಗೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನಾವು 8% ಶೇರ್ ನಮಗೆ ಅಲ್ಲಿ ಬೇರೆ ಕಡೆ ಸಿಗುತ್ತೆ. ಅಂಥ ಒಂದು ಅವಕಾಶಗಳು ಸಿಕ್ಕಿದವೆ ನಮಗೆ ಇದರಿಂದ, ಈ ಒಂದು 371ಇಂದ. ಹಾಗೆಯೇ ಇಲ್ಲೊಂದು ನಾವು ಪ್ರಮುಖವಾಗಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ, ಈ 37 ಜಾರಿಗೆ ಆದಾಗಿಂದ ಮೊದಲಿಗೆ ಈ ಭಾಗದ ವಿದ್ಯಾವಂತ ಹುಡುಗನಿಗೆ ಕನ್ಯೆ ಕೊಡೋದು ಬಹಳ ಕಷ್ಟ ಇತ್ತು. ಹೈದರಾಬಾದ್ ಕರ್ಕದ ಭಾಗದ ಮಕ್ಕಳಿಗೆ ಯಾರು ಕನ್ಯೆ ಕೊಡಕ್ಕೆ ಮುಂದಿರ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಈ ವಾತಾವರಣ, ಇಲ್ಲಿ ಶಿಕ್ಷಣ ಅಷ್ಟಕ್ಕೊಂದು ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಇರಲಿಲ್ಲ. ಅವಾಗ ಈ 371 ಜಾರಿಗೆ ಆಯಿತು. ಈ ಮೀಸಲಾತಿಯಿಂದ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಉದ್ಯೋಗಗಳು ಸಿಗ್ತವೆ, ಒಳ್ಳೊಳ್ಳೆ ಸೀಟ್ಗಳು ಸಿಗ್ತವೆ, ಇದರಿಂದ ನಾವು ಬೆಳಿಬೋದು ಅಂತ ಹೇಳಾಯ್ತು. ಅವಾಗ ಈ ಭಾಗದ ಯುವಕರಿಗೆ ಬೇರೆಯವರು ಹೆಣ್ಣು ಕೊಡೋದಕ್ಕೆ ಮುಂದೆ ಬಂದರು. ಅಂದರೆ ಇಷ್ಟು ಈ ಭಾಗದ ಒಂದು ಸಮಸ್ಯೆಯಲ್ಲಿ ಇತ್ತು. ಅದಕ್ಕೆ ಒಂದು ಸಾಮಾಜಿಕ ಸಮಸ್ಯೆಗೂ ಕೂಡ ಇದು ಪರಿಹಾರ ಆಗಿದೆ. ಹಾಗೆ ಅದ್ರ ಜೊತೆಗೆ ತಲಾ ಆದಾಯದ ಅಭಿವೃದ್ಧಿ ಆಗಿದೆ. ಯಾಕಂದ್ರೆ ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ, ಇವು ಸಾಕಷ್ಟು ನೌಕರಿಗಳಲ್ಲಿ, ಸಾಕಷ್ಟು ಶಿಕ್ಷಣದಲ್ಲಿ, ಉನ್ನತ ಶಿಕ್ಷಣದಲ್ಲಿ ಈ ಭಾಗದ ಜನರು ನಾವೆಲ್ಲ ಇದರ ಸೌಲಭ್ಯದಿಂದ ಮೇಲ್ ಬರ್ತಾ ಇದ್ದೀವಿ. ಹಾಗಾಗಿ ಆರ್ಥಿಕವಾಗಿ ಕೂಡ ನಾವು ಬೆಳೀತಾ ಇದ್ದೀವಿ. ಮತ್ತು ಈ ಮೀಸಲಾತಿಯಿಂದ ಈ ರಾಜಕೀಯವಾದಂಥ ವ್ಯವಸ್ಥೆ ಕೂಡ ಬಹಳ ಅನುಕೂಲಗಳಾಗಿದ್ದಾವೆ. ಯಾಕಂದ್ರೆ ಹಿಂದುಳಿದ ಪ್ರದೇಶ, ಇದಕ್ಕೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಲ್ಲಿ ನೌಕರಿ ಕೊಡಬೇಕು, ಆರ್ಥಿಕವಾಗಿ ಸೌಲಭ್ಯ ಮಾಡಬೇಕು, ಅಲ್ಲಿ ಜನರಿಗೆ ಮೀಸಲಾತಿ ಕೊಡಬೇಕು ಅಂತ ಒಂದು ಅವಕಾಶಗಳು ಈ ಒಂದು ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥದ್ದು. ಇವತ್ತು ಕಮಿಟಿ ಆಗಿದೆ, ಆದರೆ ನಮಗೆ ಆ ಸಬ್ ಕಮಿಟಿ ಇನ್ನೂ ಸ್ಪಷ್ಟವಾದಂಥ ನಿರ್ಣಯಗಳನ್ನು ಕೊಡ್ತಕ್ಕಂಥ, ನ್ಯಾಯವನ್ನು ಕೊಡ್ತಕ್ಕಂಥ ಸ್ಥಾನಮಾನದಲ್ಲಿ ಇಲ್ಲ. ಯಾಕಂದರೆ ನಮಗೆ ಸಾಕಷ್ಟು ಇಲ್ಲಿ ಇದರಿಂದ ಅನಾನುಕೂಲಗಳಾಗಿದ್ದನ್ನು ನಾವು ಕಾಣ್ತಾ ಇದ್ದೀವಿ. 10 ವರ್ಷ ಇಲ್ಲಿ ವಾಸವಾಗಿದ್ದರೆ, 2012ಕ್ಕಿಂತ ಮುಂಚಿತ 10 ವರ್ಷ ಇಲ್ಲಿ ವಾಸವಾಗಿದ್ದರೆ ಅವ್ರಿಗೆ 371J ಪ್ರಮಾಣ ಪತ್ರ ಕೊಡ್ತಕ್ಕಂಥದ್ದು. ಒಂದು, ಅವರ ಪಾಲಕರು ಇಲ್ಲಿಯರಾಗಿರ್ಬೇಕು, ಇಲ್ಲ ಆ ವಿದ್ಯಾರ್ಥಿ ಈ ಭಾಗದಲ್ಲಿ ಓದಿರಬೇಕು. 1ರಿಂದ 10ನೇ ತರಗತಿ ಆ ವಿದ್ಯಾರ್ಥಿ ಓದಿರಬೇಕು, ಇಲ್ಲ ಪಾಲಕರು ಮೂಲ ಇದೇ ಭಾಗದವರಾಗಿರ್ಬೇಕು. ಅಂಥವ್ರಿಗೆ ಪ್ರಮಾಣ ಪತ್ರ ಅಂತ ಹೇಳಿ ಇವತ್ತು ಆಯಿತು. ಆ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವಲ್ಲಿ ಸಾಕಷ್ಟು ದೋಷಗಳಿಂದಾಗಿ ಇವತ್ತೇನಾಗ್ತಾ ಇದೆ, ಬಹಳಷ್ಟು ಜನರು ಅದನ್ನು ಬೇರೆಯವರು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕೊಪ್ಪಳದ ಅವರು ಮಾಲ್ಗಿತ್ತಿ ಸರ್ ಇದ್ದಂಥ ಸಂದರ್ಭದಲ್ಲಿ ಬೇರೆ ಕಡೆ ಭಾಗದಿಂದ ಅವು ಅರ್ಜಿಗಳು ಅವ್ರಿಗೆ ಬಂದಿದ್ದಾವೆ. ಅಂದರೆ 2-3 ಹಂತದ ಅಧಿಕಾರಿಗಳನ್ನು ತಡದ AC ಅವರಿಗೆ ಬರ್ತಾವೆ. AC ಅವರು ಅದನ್ನು ಫೈಂಡ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಕಾನೂನಲ್ಲಿ ರಿಜೆಕ್ಟ್ ಮಾಡ್ಬೇಕಂತಿದೆ ಹೊರತು ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತದ್ದಿಲ್ಲ. ಯಾವಾಗ 371ಗೆ ಬೇರೆಯವರು ಬಂದು ಇದನ್ನು ಅಪ್ಲಿಕೇಶನ್ ಹಾಕ್ತಾರೋ ಅವ್ರಿಗೆ ಶಿಕ್ಷೆ ಅಂತ ಆದರೆ ಯಾರೂ ಬರೋದಿಲ್ಲ. ಶಿಕ್ಷೆ ಮಾಡುವಂಥ ಒಂದು ಕೊಡ್ತಕ್ಕಂಥ ಒಂದು ಕಾನೂನುಗಳನ್ನು ತರಬೇಕು. ಆವಾಗ ಬೇರೆಯವರು ಇದಕ್ಕೆ ಬರೋದು ಬಿಡ್ತಾರೆ. ಇಲ್ಲಾಂದರೆ ದಾಖಲಾತಿಗಳನ್ನು ತಗೊಂಬಂದು 371 ತಗೊಳ್ಕಂತ ಹಲವಾರು ನಡೀತಿದ್ದಾವೆ. ವಿಶೇಷವಾಗಿ ನಮ್ಮ ಸಮಿತಿಗೆ ಒಂದು ದೊಡ್ಡ ಅನುಮಾನ ಇದೆ. ಆರ್ಟಿಕಲ್ 370 ಲಾಭ ಪಡೆಯೋದಕ್ಕೆ ಹೆಚ್ಚಿನ ಒಂದು ದುರುಪಯೋಗ ಆಗ್ತಾ ಇರೋದು ಉನ್ನತ ಶಿಕ್ಷಣದ ಒಂದು ಮೀಸಲಾತಿಯಲ್ಲಿ. ಯಾಕೆಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಬ್ಬರು ಆ ಒಂದು ಪ್ರಮಾಣ ಪತ್ರವನ್ನು ಬಳಸ್ಕೊಂಡು ಮೆಡಿಕಲ್ ಇಂಜಿನಿಯರಿಂಗ್ ಒಂದು ಎಜುಕೇಷನ್ ತಗೊಳ್ತಾ ಇದ್ದಾರೆ. ಉದ್ಯೋಗಕ್ಕೆ ಯಾಕೆ ಅವರು ಅದನ್ನು ಬಳಸ್ತಾ ಇಲ್ಲ ಅಂತ ಹೇಳಿದ್ರೆ, ಆ ಮೀಸಲಾತಿಯಲ್ಲಿ ಉದ್ಯೋಗ ತಗೊಂಡ್ರೆ ಅದು ಎನ್ಕ್ವೈರಿ ಆಗುತ್ತೆ. ಎಲ್ಲ ಹಂತದ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಆದರೆ ಶಿಕ್ಷಣಕ್ಕೆ ತಗೊಂಡಿರ್ತಕ್ಕಂಥ ಮೀಸಲಾತಿ ಪರಿಶೀಲನೆ ಇಲ್ಲ. ಹಾಗಾಗಿ ಇವತ್ತು ಸಾವಿರಾರು ಸೀಟುಗಳು ನಮ್ಮಿಂದ ವಂಚಿತ ಆಗಿದ್ದಾವೆ. ಅದನ್ನು ಕೂಡ ಇವತ್ತು ಯಾರು 2013ರಿಂದ ಇವತ್ತು 371 ಪ್ರಮಾಣ ಪತ್ರ ನೀಡಿ ಆ ಮೀಸಲಾತಿಯನ್ನು ಪಡ್ಕೊಂಡ್ರು, ಅದ್ರದ್ದೆಲ್ಲ ಸಂಪೂರ್ಣ ತನಿಖೆ ಆಗಬೇಕು. ಅವಾಗ ಮಾತ್ರ ಮತ್ತೆ ಅದು ಪರಿಶೀಲನೆಗೆ ಒಳಪಡ್ತೈತೆ ಅಂದಾಗ ಅದ್ರದ್ದು ಮಾಡೋದು, ಅದ್ರ ಪರಿಶೀಲನೆಗೆ ಇಲ್ಲ.
ಮೀಸಲಾತಿ ಪಡ್ಕೊಳ್ಳೋದಕ್ಕಾಗಿ ಶಿಕ್ಷಣ ಮೀಸಲಾತಿಯಾಗಿ ಅದನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಇತ್ತೀಚೆಗೆ ನಮ್ಮ ಭಾಗದ ಶಿಕ್ಷಣ ಸಂಸ್ಥೆಗಳು, ಈ ಭಾಗದ ಶಿಕ್ಷಣ ಸಂಸ್ಥೆಗಳು ಬೇರೆ ಭಾಗದ ಮಕ್ಕಳಿಗೆ ದಾಖಲಾತಿ ಕೊಟ್ಟು ಇಲ್ಲಿ ದಾಖಲಾತಿ ಅಲ್ಲಿ ಓದೋದು. ಯಾಕೆ ಇಲ್ಲಿ ದಾಖಲಾತಿ ಅಂತ ಹೇಳಿದ್ರೆ 371 ಸರ್ಟಿಫಿಕೇಟ್ ಸಿಗುತ್ತೆ. ಅರೇ ನಾವು ದಾಖಲಾತಿ ಮಾಡ್ಕೊಳ್ರಿ ಬೇಡನ್ನಲ್ಲ, ಆದ್ರೆ ವಿದ್ಯಾರ್ಥಿ ಇದೇ ಪರಿಸರದಲ್ಲಿ ಓದಬೇಕು. ಇವಾಗ ನಮ್ಮ ಜೊತೆ ಕಾಂಪಿಟೇಟಿವ್ ಮಾಡೋದು ಅವನಿಗೆ ಎಲ್ಲೋ ಒಂದು ಕಡೆ ಕೋಚಿಂಗ್ ಸೆಂಟ್ರಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಉನ್ನತ ಶಿಕ್ಷಣ ಕೊಡಿಸಿ ಈ ಪ್ರಮಾಣ ತಗೊಂಡು ನಮ್ಮ ಭಾಗದ ಮಕ್ಕಳ ಜೊತೆಗೆ ಮತ್ತೆ ಕಾಂಪಿಟೇಷನ್ ಕೊಡೋದಾದ್ರೆ 371 ಬೇಕಿತ್ತ ನಮಗ? ಅದಾಗಲೇ 70 ವರ್ಷ ನಡೆದು ಹೋಗಿದೆ. ಈ ಭಾಗಕ್ಕೆ ಉದ್ಯೋಗಗಳು ತಗೊಳ್ಳೋದು, ಇಲ್ಲಿ ಇದು ಮಾಡೋದು, ಟ್ರಾನ್ಸ್ಫರ್ ತಗೊಳ್ಳೋದು, ಅಲ್ಲಿ ಹೋಗೋದು ಎಲ್ಲವೂ ಆಗೋಗಿದೆ. ಆದರೆ ಈಗಲೂ ಅದು ಮುಂದುವರಿಯೋದು ಬೇಡ. ಈ ಭಾಗದ ಶಿಕ್ಷಣ ಸಂಸ್ಥೆಗಳು ದಯಮಾಡಿ ನಾವು ಅವರು ವಿನಂತಿ ಮಾಡ್ಕೊಳ್ತೇವೆ, ನೀವು ಎಲ್ಲ ಕರ್ನಾಟಕದ ಯಾವುದೇ ಭಾಗದ ವಿದ್ಯಾರ್ಥಿಗಳು ದಾಖಲಾತಿ ತಗೋರಿ, ಅದ್ರ ಬಗ್ಗೆ ನಮಗೆ ಏನೇನು ಅನುಮಾನಗಳಿಲ್ಲ. ಆದರೆ ದಾಖಲಾದ ಮಗು ಇದೇ ಪರಿಸರದಲ್ಲಿ ಓದಬೇಕು, ಇಲ್ಲೇ ಒಂದು ಸಂಸ್ಕೃತಿಯನ್ನು ಕಲ್ಕೊಂಡು ಬೆಳಿಬೇಕು. ಆವಾಗ ಆ ಮಗು ಆ 371 ಸರ್ಟಿಫಿಕೇಟ್ಲಿಂದ ಇದೇ ಭಾಗದಲ್ಲಿ ಕಾಂಪಿಟೇಷನ್ನಲ್ಲಿ ಬರ್ತಾನೆ. ಸೊ ಇಲ್ಲಿ ಕೂಡ ಏನಾಗಿದೆ, ಈ ಥರದ ಒಂದು ದುರುಪಯೋಗ ಪಡಿಸಿಕೊಳ್ಳಲು ಸಹಕಾರ ಅಂತಕ್ಕಂಥ ಶಿಕ್ಷಣ ಸಂಸ್ಥೆಗೆ ಏನಾದರೂ ಶಿಕ್ಷೆ ಇದೆಯಾ? ಇಲ್ಲ. ಸಾಕಷ್ಟು ಅಧಿಕೃತವಾಗಿದ್ದಾವೆ, ಡಿ ಅವರೇ ಹೇಳಿದ್ದಾರೆ ಹೌದು ಈ ಥರ ಆಗ್ಯವು ಅಂತೇಳಿ. ಆದರೆ ಏನು ಶಿಕ್ಷೆ? ಕೊಲೆ ಮಾಡಿದ್ರೆ ಒಂದು ಶಿಕ್ಷೆ ಇದೆ, ದರೋಡೆ ಮಾಡಿದ್ರೆ ಶಿಕ್ಷೆ ಇದೆ. ಇದು ಅದಕ್ಕಿಂತ ಹೆಚ್ಚು ನಮ್ಮ ಮೀಸಲಾತಿಯನ್ನ ಇನ್ನೊಬ್ಬರಿಗೆ ನಾವೇ ದಾರಿ ಎರಿದ್ರೆ ಏನು ಶಿಕ್ಷೆ? ಇನ್ನು ಹೆಚ್ಚೆಚ್ಚು ಆಗ್ತದೆ. ಯಾವ ಶಿಕ್ಷಣ ಸಂಸ್ಥೆಗಳು ಈ ಥರದ ಒಂದು ಅವಕಾಶಗಳನ್ನು ಮಾಡಿಕೊಡ್ತಾರೋ ಆ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ ರದ್ದಾಗಬೇಕು ಅನ್ನುವಂಥ ಒಂದು ಕಾನೂನುಗಳಂತಂದ್ರೆ ಅವಾಗ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಜಾಗೃತರಾಗ್ತಾರೆ. ಮತ್ತು ಇನ್ನು ಬಹಳಷ್ಟು ಈ ಯೋಜನೆಯ ದುರುಪಯೋಗ ಮಾಡೋದಕ್ಕೆ ಇನ್ನೊಂದು ಏನು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಸರಿಯಾದಂಥ ಜಾಗೃತಿನೇ ಮಾಡ್ತಾ ಇಲ್ಲ. ಎಲ್ಲಿ ಕೂಡ ಇದರ ಬಗ್ಗೆ, ಇದರ ಜಾಗೃತಿಯ ಬಗ್ಗೆ, ಈ ವಿಷಯದ ಬಗ್ಗೆ ಎಲ್ಲೆಲ್ಲಿ ಕೂಡ ಸಂಪೂರ್ಣವಾದಂಥ ಮಾಹಿತಿಗಳಿಲ್ಲ. ನನಗೆ ನಿನ್ನೆ ಒಬ್ಬರು ಅಧಿಕಾರಿ ಸಿಕ್ಕಿದ್ರು, ಹಿಂಗಂತ ಪರಿಚಯ ಮಾಡ್ಕೊಂಡಾಗ ಏನ್ರಿ ನೀವು 370 ಅಂತಂದ್ರೆ ನನ್ನ ಪ್ರಮೋಷನ್ ಹಾಳಾಗಿ ಹೋಯ್ತು ಅಂದರು ಈ ಭಾಗದಾರು. ಯಾಕ್ರಿ ಅಂತ ಕೇಳಿ, ಅಲ್ಲ ಸರ್ ನಮಗಿಂತ 10 ವರ್ಷ ಹಿಂದಿರ್ತಾ 1 ಕೋಟಿ ಗದಗದ ಅಧಿಕಾರಿಗಳಿಗೆ ಪ್ರಮೋಷನ್ ಆಗಿ ಮೇಲೆ ಹೋದ್ರು, ನಾವು ಇದೇ ಪ್ರಮೋಷನ್ ಆಗದೆ ಇನ್ನೂ ಅದೇ ಹುದ್ದೆದಲ್ಲಿದ್ದೀವಿ, 370 ನಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದರು. ನಾನು ನಿಜವಾಗ್ಲೂ ನೋವಾಯ್ತು. ಮುಂಬಡ್ತಿಯಲ್ಲಿ ನಮ್ಮ ಭಾಗದವ್ರಿಗೆ ಸಿಗಬೇಕಾದಂಥ ಒಂದು ಸವಲತ್ತು ಸೌಕರ್ಯಗಳು ಯಾಕೆ ಇನ್ನೊಬ್ಬರು ಪಾಲಾಗ್ತಾ ಇದ್ದಾವೆ ಅಂತ ಹೇಳಿದರೆ, ಇವತ್ತು ಅದನ್ನು ಜಾರಿಗೆ ತರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗ ಈ ಭಾಗದವ್ರು ಇಲ್ಲವೇ ಇಲ್ಲ. ಎಲ್ಲರೂ ಇರೋದೇ ಬೇರೆ ಭಾಗದ ಅಧಿಕಾರಿಗಳು ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಏನು ನಿರ್ದೇಶನ ಕೊಡ್ತಾರೋ ಅದನ್ನು ಜಾರಿಗೆ ತಗೊಂಬರ್ತಾರೆ. ಹಾಗಾಗಿ ಇವತ್ತು ಭಾಳಷ್ಟು ನ್ಯೂನ್ಯತೆಗಳಿದ್ದಾವೆ. ನಾನು ನಿಮಗೆ ಈ ಒಂದು 371J ಏಕ ಅನಿವಾರ್ಯ ಇದರ ರಕ್ಷಣೆ ಹೇಗೆ ಬಹಳ ಮಹತ್ವವಾಗಿದೆ ಅಂತೇಳಿ ನಿಮಗೆ ದಾಖಲಾಗ್ತಾ ಇದ್ದೀನಿ. ಈಗಾಗಲೇ ನಮಗೆ ಈ ಸೌಲಭ್ಯ ಸಿಕ್ಕು 11 ವರ್ಷ ಆಗಿದೆ. ಈಗೀಗೆ ನಮ್ಮ ಮಕ್ಕಳಿಗೆ ಅಲ್ಲಿ ಒಂದು ಸೌಕರ್ಯ ಸಿಗುತ್ತವೆ. ಆದರೆ ಬೆಂಗಳೂರು ಭಾಗದ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯವರು ಈಗಾಗಲೇ ಅಪಸ್ವರ ಎತ್ತಿದ್ದಾರೆ. ಆದ್ದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ನಾವು 70-80% ಪ್ರದೇಶ ಐತಿ ಕಲ್ಯಾಣಕ್ಕೆ, ಇದು ನಮ್ದು ಯಾವುದು ಕಿತ್ತೂರು ಕರ್ನಾಟಕ, ಆ ಕರ್ನಾಟಕ ಇಷ್ಟು ಪ್ರದೇಶ ಇದೆ. ನಮಗೆ ಮೀಸಲಾತಿ ಅಲ್ಲ, 18% ಇರೋಂಥ ಜನರು ಇರ್ತಕ್ಕಂಥ ಪ್ರದೇಶಕ್ಕೆ ಮೀಸಲಾತಿ ಕೊಟ್ಟಿರಿ, ಇದರಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಪಸ್ವರಗಳು ಆಗ್ತಾ ಇದ್ದಾವೆ. ಯಾರಾದರೂ ನಮ್ಮ ಭಾಗದ ಜನಪ್ರತಿನಿಧಿಗಳು, ನಮ್ಮಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ವಿರೋಧ ಚಕಾರ ಎತ್ತಿದ್ರ?
ಇವತ್ತಿಗೂ ಕೂಡ ವಿಧಾನಸಭೆ ಯಾವ ಶಾಸಕರು ಕೂಡ 371 ಬಗ್ಗೆ ಏನು ಆಗ್ತಾ ಇದೆ, ಏನು ಸಮಸ್ಯೆ, ಅದ್ರ ಬಗ್ಗೆ ಒಂದು ವಿಷಯ ಸ್ಥಾಪನೆ ಕೇಳಿಲ್ಲ. ನಾನು ಪ್ರತಿ ಸರಿ ವಿಧಾನ ನಡೆಯುವಾಗ ಆಸಕ್ತಿಯಿಂದ ನಾನು ಸಂಪೂರ್ಣವಾಗಿ ಆಲಿಸ್ತೀನಿ. ಇವತ್ತಿಗೂ ಕೂಡ 371 ಬಗ್ಗೆ ಯಾವ ಶಾಸಕರು ಮಾತಾಡ್ತಾ ಇಲ್ಲ. ಹಾಗಾಗಿ ಆ ಒಂದು ವೀಕ್ನೆಸ್ ಅಥವಾ ಅಂಥ ಒಂದು ನ್ಯೂನತೆಯನ್ನು ಗುರುತಿಸಿರ್ತಕ್ಕಂಥ ಆ ಭಾಗದ ಜನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಿಂದ ಅನ್ಯಾಯ ಆಗ್ತಾ ಇದೆ, ಇದನ್ನು ಮತ್ತೆ ಮರುಪರಿಶೀಲನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರು ಹೋಗಿ ಅವರ ಒಂದು ಸೌಲಭ್ಯಗಳನ್ನ ಕಸ್ಕೊಳ್ತಾ ಇಲ್ಲ, ನಮ್ಮ ಸೌಲಭ್ಯಗಳನ್ನು ನಾವು ಉಳಿಸ್ಕೊಂಡಿದ್ದೀವಿ. ಇದನ್ನು ಇವ್ರು ಯಾರೋ ರಾಜ್ಯದವರು ಇನ್ನೊಬ್ಬರ ಕೊಟ್ಟಿದ್ದಲ್ಲ, ಇದು ದೇಶಾದ್ಯಂತ ಜನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಸ್ತ್ರ ಇದು ಕೊಟ್ಟಿದ್ದಾರೆ. ಇದನ್ನು ಈಗೀಗ ನಮಗೆ ಸಿಗ್ತಾ ಇದೆ, ಆದರೂ ಕೂಡ ಅದಕ್ಕೆ ಅಪಸರವನ್ನು ಎತ್ತಾ ಇದ್ದಾರೆ. ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಮಕ್ಕಳ ಹೆಸರು ಇಲ್ಲಿ ಕಲಿಕೆ ಅಲ್ಲಿ ಅಂತ ಒಂದು ಆರ್ಟಿಕಲ್ ಬಂತು. ಅಂದರೆ ನಾನು ಹೇಳಿದೆ 371J ಪ್ರಮಾಣ ಪತ್ರ ಪಡೆಯೋದಕ್ಕಾಗಿ ಇಲ್ಲಿ ದಾಖಲಾತಿ ಮಾಡ್ತಕ್ಕಂಥ ನಡೀತಾ ಇದೆ ಅನ್ನುವಂಥದ್ದು. ಹಾಗೆ ಇತ್ತೀಚೆಗೆ ಸುಮಾರು ಹುದ್ದೆಗಳನ್ನು ಇವತ್ತು ಸರ್ಕಾರ ಕಾಲ್ ಮಾಡ್ತಾ ಇದೆ. ಸಾವಿರಾರು ಹುದ್ದೆಗಳನ್ನು ಈಗ ನೇಮಕ ಆದೇಶ ಹೊರಡಿಸ್ತಾ ಇದ್ದಾರೆ. ತಾವೆಲ್ಲ ಒಂದು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಕೆಲವೊಂದು ನ್ಯಾಯಾಲಯದಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ ಮಂಗಳೂರು, ಮೈಸೂರು, ಬೆಂಗಳೂರು ಭಾಗದ ನೇಮಕಾತಿ ಹುದ್ದೆಗಳು ಕರೆದಾಗ ಅಲ್ಲಿ ಹೈದರಾಬಾದ್, ಕರ್ನಾಟಕದ ಕೋಟಾ ಇರಂಗೇ ಇಲ್ಲ. 50-100 ಪೋಸ್ಟ್ ಕರೆದ್ರು ಅಂತ ಹೇಳಿದರೆ ಅಲ್ಲಿ ನಮಗೆ ಒಂದು 5-6 ಪೋಸ್ಟ್ ರಿಸರ್ವೇಷನ್ ಇರಬೇಕು 8%. ಆದರೆ ಈ ಭಾಗದಲ್ಲಿ ನೌಕರಿ ಹುದ್ದೆಗಳನ್ನು ಕರೆದಾಗ ಇಲ್ಲಿ ಏನು ಕರ್ನಾಟಕೇತರ ಪ್ರದೇಶದ ಮೀಸಲಾತಿ ಅಂತೇಳಿ 3 ಸೀಟುಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾನು ಅದನ್ನು ದಾಖಲಾತಿ ಸಮೇತ ನಾನು ಇಲ್ಲಿ ತಗೊಂಬಂದಿದ್ದೀನಿ ಏನು ಆಗ್ತಾ ಇದೆ ಅಂತೇಳಿ. ಇತ್ತೀಚೆಗೆ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಅವ್ರು ಏನು ಮಾಡಿದ್ದಾರೆ, ಸುಮಾರು 81 ಪೋಸ್ಟು ಪ್ಯೂನ್ ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ. 81ರಲ್ಲಿ 8% ಅಂದರೆ ನಮಗೆ 7-8 ಮಕ್ಕಳಿಗೆ ನಮ್ಮ ಉದ್ಯೋಗ ಸಿಗಬೇಕು. ಎಲ್ಲಿ ಕೂಡ ಹೈದರಾಬಾದ್, ಕರ್ನಾಟಕ ಮೀಸಲಾತಿ ಇಲ್ಲ. ಆದರೆ ನಮ್ಮ ಬಳ್ಳಾರಿಯ ಹಾಲು ಒಕ್ಕೂಟದವರು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ, ಅಲ್ಲಿ ಕರ್ನಾಟಕದ ಎತ್ತರದವರಿಗೆ ಹುದ್ದೆ ಮೀಸಲಾತಿ ಕೊಟ್ಟಿದ್ದಾರೆ. ವಿಲೇಜ್ ಅಕೌಂಟೆಂಟ್ ನೌಕರಿ ಕರೆದರು ಈಗ ಒಂದು ಕಳೆದ 2-3 ವರ್ಷದಿಂದ, ಅದು ಜಿಲ್ಲಾವಾರು ನೇಮಕಾತಿಗಳು ಮಾಡ್ತಾರೆ. ನಾನು ಎಲ್ಲ ಗಮನಿಸಿದ್ದೀನಿ. ನಮ್ಮ ಭಾಗದಲ್ಲಿ ಕರೆದಾಗ 20% ರಿಸರ್ವೇಷನ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಆ ಭಾಗದಾಗ ಕರೆದಾಗ ನಮ್ಗೆ ಒಟ್ಟು ಅವಕಾಶ ಇಲ್ಲ. ಇದನ್ನ ಯಾರು ಕೇಳಬೇಕು? ಇದನ್ನು ಕೇಳ್ತಕ್ಕಂಥ ಜವಾಬ್ದಾರಿ ಇರೋರು ಎಲ್ಲಿದ್ದಾರೆ? ನಮ್ಮ ಭಾಗ ನಿಜವಾದ ಸಿಗ್ತಾ ಇದೆಯಾ ಅಂತ ನೋಡಿದ್ರೆ ಇನ್ನೂ ಸಿಗ್ತಾ ಇಲ್ಲ. ದಯಮಾಡಿ ನನಗೆ ಸಮಯದ ಅವಕಾಶ ಮುಗೀತು ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ ಭಾಳಷ್ಟು ವಿಷಯಗಳು ತಮಗೆ ಚರ್ಚೆ ಮಾಡೋದಿದೆ. ನಾನು ಕೊನೆಯದಾಗಿ ಈ ಒಂದು ವಿಷಯವ ಕಲಂ 371J ಇದರ ಅಗತ್ಯತೆ ಮತ್ತು ಅನಿವಾರ್ಯತೆ ವಿಷಯವನ್ನು ಇಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಲು ಒಂದು ಅವಕಾಶ ಮಾಡಿಕೊಟ್ಟಿದ್ದೇ ಒಂದು ದೊಡ್ಡ ಪುಣ್ಯ ಅನ್ನುವಂಥದ್ದನ್ನು ಭಾವಿಸ್ತೀನಿ ನಾನು. ಹಾಗಾಗಿ ಇವತ್ತು ನಮಗೊಂದು ಅವಕಾಶ ಬಂದಿದೆ, ಇದು ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಸಿಕ್ಕಿದೆ. ದಯಮಾಡಿ ಇಂಥ ವೇದಿಕೆಗಳಲ್ಲಿ ನಾನಲ್ಲದೆ ಇದ್ರೂ ಕೂಡ ಯಾರಾದರೂ ಭಾಳಷ್ಟು ಜನ ಇದ್ದಾರೆ ಇದರ ವಿಷಯ ಮಾತಾಡ್ತಕ್ಕಂಥದ್ದು, ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟು ಇದು ಚರ್ಚೆ ಆಗಲಿ, ವಿಷಯ ಜ್ಞಾನ ಒಬ್ಬರಿಂದೊಬ್ಬರಿಗೆ ಹೋಗಲಿ ಅಂಥೇಳಿ ಆಶಿಸ್ತಾ, ಇವತ್ತು ನಾವು ಮತ್ತು ನಮ್ಮ ಗೆಳೆಯರು ಈ ಒಂದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ 371J ಸಂರಕ್ಷಣಾ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ. ಈ ಸಮಿತಿ ಮೂಲಕ ಇದಕ್ಕೆ ಆಗ್ತಕ್ಕಂಥ ತೊಂದರೆಗಳೇನಿದ್ದಾವೆ ಇದನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥ ನಮ್ಮದೇ ಆದ ಆಲೋಚನೆ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ತಮ್ಮೆಲ್ಲ ಹತ್ರ ಬರ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ಕೊಟ್ಟು ಇದರ ಒಂದು ರಕ್ಷಣೆಗೆ ತಾವು ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲೆಲ್ಲ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇದು ರಕ್ಷಣೆ ಆದರೆ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ. ನನ್ನ ಮನೆ, ನನ್ನ ಮಕ್ಕಳು ಉದ್ಧಾರ ಆದ್ರೇ ಈ ಪ್ರದೇಶ ಉದ್ಧಾರ ಆಗೋದು. ಯಾಕಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯಿಂದ 5,000 ಕೋಟಿ ಹಣ ಕೊಡ್ತಾ ಇದ್ದಾರೆ. ಎಷ್ಟು ಇಲ್ಲಿವರೆಗೆ ಲೆಕ್ಕ ಹಾಕಿದರೆ ಸುಮಾರು ಒಂದು 50,000-60,000 ಕೋಟಿ ಆಯ್ತು. 50,000-60,000 ಕೋಟಿ ನಮ್ಮ ಕಣ್ಣು ಮುಂದೆ ಎಲ್ಲಿ ಕಾಣ್ತಾನೆ ಇಲ್ಲ.
ದುಡ್ಡು ಕೊಟ್ಟರೆ, ಅನುದಾನ ಕೊಟ್ಟರೆ ನಮಗೆ ಸೌಲಭ್ಯಗಳು ಸಿಗೋದಿಲ್ಲ. ಆದರೆ ಈ 371J ಸಂರಕ್ಷಣೆ ಆದರೆ ಮಾತ್ರ ನಾವು ಅಭಿವೃದ್ಧಿ ಆಗ್ತೀವಿ ಅಂತ ಹೇಳ್ತಾ, ಇವತ್ತು ನಮ್ಮ ಸಮಿತಿಯ ಎಲ್ಲ ಸದಸ್ಯರಿದ್ದಾರೆ. ವೈಜ್ನಾಥ್ ಪಾಟೀಲ್ ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಬೇರೆಯವರು, ನಾನಲ್ಲ, ಬೇರೆಯವರು ಬರೆದಿರ್ತಕ್ಕಂಥ ಪುಸ್ತಕಗಳಿದ್ದಾವೆ. ತಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಒಂದೊಂದು ಕೊಡ್ಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲರೂ ಕೊಡ್ರಿ. ದಯಮಾಡಿ ವೈಜ್ನಾಥ್, ಇಲ್ಲೇ ಬಸವರಾಜ್ ಮುಂದೆ ಕೊಡು, ಬಸವರಾಜ್ ಇಲ್ಲಿ ಕೊಡು. ದಯಮಾಡಿ ಒಂದು ಅವರ ಬಗ್ಗೆ, ಅವರ ಹೋರಾಟದ ಬಗ್ಗೆ, ಅವರ ಚಿಂತನೆಗಳ ಬಗ್ಗೆ ಬೇರೆಯವರು ಬರೆದಿರ್ತಕ್ಕಂಥ ಒಂದು ಇದೆ, ಅದನ್ನು ತಾವು ದಯಮಾಡಿ ಸ್ವೀಕಾರ ಮಾಡ್ಬೇಕಂತ ವಿನಂತಿಸ್ಕೊಳ್ತೀನಿ. ಅಲ್ಲ, ಅಧ್ಯಕ್ಷರು ಒಂದು ಕೊಟ್ಟರೆ ದಯಮಾಡಿ ಇಸ್ಕೊಂಡು. ಎಲ್ಲಿದ್ದಾರೆ ಅಧ್ಯಕ್ಷರು? ಸಮ್ಮೇಳನ ಅಧ್ಯಕ್ಷರು ಅಲ್ಲಿ ಅವ್ರು ಸರಿ ಕೊಡಿ. ಕೊನೆಯದಾಗಿ ತಮಗೆಲ್ಲರೂ ವಂದಿಸುತ್ತಾ, ನಮ್ಮ ಸಮಿತಿಯ ಸದಸ್ಯರು ಅಧ್ಯಕ್ಷರ ಜೊತೆಗೆ ಒಂದು ಫೋಟೋ ತೆಗಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ದಯಮಾಡಿ ಅದು ಬಿಡ್ರಿ, ಅಲ್ಲೇ ಬಿಡ್ರಿ, ಬರೀ. ಥ್ಯಾಂಕ್ ಯು. ಧನ್ಯವಾದಗಳು. 371J ಸಂರಕ್ಷಣೆಯ ಅಗತ್ಯತೆ ಮತ್ತು ಅನಿವಾರ್ಯತೆ ಬಗ್ಗೆ ಗಂಭೀರವಾಗಿ ತಮ್ಮ ವಿಷಯದ ಬುತ್ತಿಯನ್ನು ನಮ್ಮೊಂದಿಗೆ ಉಣಬಡಿಸಿರ್ತಕ್ಕಂಥ ಶ್ರೀ ಶರಣಪ್ಪ ಜಡಿ ಅಳವಂಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀ ಹಿರೇಮನ್ನಾಪುರದ ಸಂಗಮೇಶ್ ಬಯೋಟಿ ಅವರು ಈ ಸಮ್ಮೇಳನಕ್ಕಾಗಿ ಕೂಡ ಸಾಕಷ್ಟು ಕೂಡ ಶ್ರಮಿಸಿದ್ದಾರೆ. ಆ ಒಂದು ಇದಕ್ಕಾಗಿ ಗೌರವ ಪುರಸ್ಕಾರವನ್ನು ಸಮಿತಿಯವರು ಮಾಡಬೇಕಂತ ತಮ್ಮಲ್ಲಿ ಸೇವೆ ಬರ್ತದೆ. ಸಂಗಮೇಶ್ ಬಯೋಟಿಗೆ ಅವರಿಗೆ ಸಮಾಜ ಸೇವೆಗಾಗಿ ಗೌರವ ಸನ್ಮಾನ. ಸಂಗಮೇಶ್ ಬೋರ್ಡ್ಗೆ ಅವರಿಗೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶ್ರೀ ಲಂಕೆಪ್ಪ ವಾಲೇಕರ್ ಅವರು, ಅವರ ಒಂದು ಟೀಮ್ ಅವರಿಗೆ ಸಂಗಮೇಶ್ ಬೋರ್ಡ್ಗೆ ಸಮಾಜ ಸೇವೆಗಾಗಿ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಅನಿವಾರ್ಯ ಕಾರಣದಿಂದ ಅವರನ್ನು ಸನ್ಮಾನಿಸಿ ಅವ್ರನ್ನ ಬೀಳ್ಕೊಡ್ಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈಗ ಮುಂದಿನ ವಿಷಯ ಕೋಮು ಸೌಹಾರ್ದತೆ. ಶ್ರೀ ಶ್ಯಾಮದಲ್ಲಿ ಮದ್ಗಾರ್ ಶಿಕ್ಷಕರು ಹಿರೇಮನ್ನಪುರ ಅವರಿಗೆ 15 ನಿಮಿಷಗಳ ಕಾಲಾವಕಾಶ. ಯಾಕೆಂದರೆ ಈಗಾಗಲೇ ಸಮಯದ ಅಭಾವ ಆಗಿರೋದ್ರಿಂದ ಭಾಳಷ್ಟು ವಿಷಯವನ್ನು ಎಳೆಯದೆ ತಾವು ನೇರವಾಗಿ ವಿಷಯಕ್ಕೆ ಬರಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀ ಶ್ಯಾಮದಲ್ಲಿ ಮದ್ಗಾರ್ ಶಿಕ್ಷಕರು ಹಿರೇಮನ್ನಪುರ ಇವರು ಕೋಮು ಸೌಹಾರ್ದತೆಯ ಬಗ್ಗೆ ತಮ್ಮ ವಿಷಯವನ್ನು ಮಂಡನೆ ಮಾಡಬೇಕಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಅವರನ್ನು ಈ ವೇದಿಕೆಗೆ, ಈ ನುಡಿಪೀಠಕ್ಕೆ ನಾನು ಆಹ್ವಾನ ಮಾಡಿಕೊಳ್ತಿದ್ದೇನೆ. ಶ್ಯಾಮದಲ್ಲಿ ಮದ್ಗಾರ್. ಓಕೆ ಸರ್. ಆಮೇಲೆ ಡಾಕ್ಟರ್ ಶ್ರೀನಿವಾಸ್ ಯಾಟಿ ವೈದ್ಯಕೀಯ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. 15 ನಿಮಿಷ. 15 ನಿಮಿಷ ನಂಗೆ ಕಡಿಮೆ ಕೊಟ್ಟರೆ ಕೊಪ್ಪಳ ಜಿಲ್ಲೆಯ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಶೇಖರಗೌಡ ಮಾಲಿ ಪಾಟೀಲ್ ಸರ್ ಅವರೇ, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ದುರ್ಗಾದಾಸ್ KR ಸರ್ ಅವರೇ, ಹಾಗೆಯೇ ನೆಲಮೂಲ ಸಂಸ್ಕೃತಿ ಬಗ್ಗೆ ಕಲ್ಯಾಣ ಕರ್ನಾಟಕದ ಗಟ್ಟಿ ಸಂಸ್ಕೃತಿಯ ಬಗ್ಗೆ ಬಹಳ ಗಟ್ಟಿಯಾಗಿ ಮಾತನಾಡಿದ ಗೌರವಾನ್ವಿತ ಶ್ರೀಮತಿ ಮೀನಾಕ್ಷಿ ಖಂಡಿಮಠ್ ಮೇಡಮ್ ಅವರೇ, ಹಾಗೂ 371J ಸಂರಕ್ಷಣೆಯ ಅಗತ್ಯತೆ ಮತ್ತು ಅನಿವಾರ್ಯತೆಯನ್ನು ಶ್ರೀ ಶರಣಪ್ಪ ಜಡಿ ಅಳವಂಡಿ ಸರ್ ಅವರು ಈ ವೇದಿಕೆ ಹಕ್ಕನ್ನು ತೀರಿಸಿ ಆ ವಿಷಯವನ್ನು ಮಂಡಿಸಿದ್ದಾರೆ. ಅವರ ಮಾತಿನಲ್ಲಿ ಈ ಜನದ, ಈ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳ ಬಗ್ಗೆ ಇರುವ ಕಳಕಳಿ ನಮಗೆ ಕಂಡುಬಂತು. ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗೌರವಾನ್ವಿತ ಹಿರಿಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರಿಗೂ
ಮಾತೆಯರಿಗೂ, ಸಹೋದರರಿಗೂ, ಸಹೋದರಿಯರಿಗೂ, ಮಾಧ್ಯಮ ಮಿತ್ರರಿಗೂ ನನ್ನ ಗೌರವಪೂರ್ವಕ ಸಲಾಮುಗಳನ್ನು ಅರ್ಪಿಸುತ್ತೇನೆ. ನನಗೆ ಕೊಟ್ಟಿರುವ ವಿಷಯ ಕೋಮು ಸೌಹಾರ್ದತೆ. ಬಹಳ ಕಡಿಮೆ ಸಮಯವನ್ನು ನನಗೆ ನಿಗದಿ ಮಾಡಲಾಗಿದೆ. ಸಂಕ್ಷಿಪ್ತವಾಗಿ ಕೋಮು ಸೌಹಾರ್ದತೆ ಎನ್ನುವುದನ್ನು ಈ ಒಂದು ಭಾಗಕ್ಕೆ ಹೇಳಿಕೊಡಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಸಮಾಜವನ್ನು, ನಮ್ಮ ಆಧುನಿಕ ಜೀವನ ಶೈಲಿಯನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನು, ಅಧಿಕಾರದ ಲಾಲಚೆಯನ್ನು ಪರಿಗಣನೆಗೆ ತೆಗೆದುಕೊಂಡಾಗ ನಾವು ಈಗ ಬದುಕುತ್ತಿರುವಂತಹ ಕಾಲವನ್ನು ಚಿನ್ನಕ್ಕೆ ತುಕ್ಕು ಹಿಡಿಯುವ ಕಾಲ ಅಂತ ಕರೆಯಲಾಗ್ತದೆ. ಚಿನ್ನಕ್ಕೆ ತುಕ್ಕು ಹಿಡಿಯುವುದು ಅಂತ ಹೇಳಿದರೆ ಮತ್ತು ಕಬ್ಬಿಣಕ್ಕೆ ತುಕ್ಕು ಹಿಡಿದರೆ ಹೇಗೆ ಅಂತ ನೀವು ಯೋಚಿಸಬಹುದು. ಚಿನ್ನಕ್ಕೆ ತುಕ್ಕು ಹಿಡಿಯುವುದು ಅಂತ ಹೇಳಿದರೆ ನಮ್ಮ ಮನಸ್ಸುಗಳು, ನಮ್ಮ ಭಾವನೆಗಳು, ನಮ್ಮ ಬದುಕಿನ ಶೈಲಿ ಇವೆಲ್ಲವೂ ಬದಲಾಗಿವೆ. 21ನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ, ಸಾಹಿತ್ಯಿಕವಾಗಿ, ಕಲೆ, ಸಾಂಸ್ಕೃತಿಕವಾಗಿ ಎಲ್ಲದರಲ್ಲೂ ನಾವು ಬಹಳ ಮುಂದುವರೆದಿದ್ದೇವೆ, ಬಹಳ ಸಾಧನೆ ಮಾಡಿದ್ದೇವೆ. ಆದರೆ ಹಿರಿಯರೇ, ನಮಗೆ ಗೊತ್ತಿರುವ ಹಾಗೆ, ನಾವು ಈ ಜಗತ್ತನ್ನು ಪರಿಶೀಲಿಸುತ್ತಿರುವ ಹಾಗೆ, ಈ ಒಂದು ಕಾಲವನ್ನು ಚಿನ್ನಕ್ಕೆ ತುಕ್ಕು ಹಿಡಿಯುವ ಕಾಲ ಅಂತ ಹೇಳಿರುವುದು ಮನುಷ್ಯನ ಮನಸ್ಸುಗಳು ಕೆಟ್ಟು ಹೋಗಿವೆ ಎಂಬ ಕಾರಣಕ್ಕಾಗಿ. ನಮ್ಮ ಡ್ರೆಸ್ಸುಗಳು, ನಮ್ಮ ಭಾಷಣಗಳು, ನಮ್ಮ ವಿಚಾರಧಾರೆಗಳು, ನಮ್ಮ ಡಿಬೇಟ್ಗಳು ಇವೆಲ್ಲವೂ ಕೂಡ ಬಹಳ ಉನ್ನತ, ಅತ್ಯುನ್ನತ ಎನ್ನುವಂಥ ರೀತಿಯಲ್ಲಿ ನಮಗೆ ಕಂಡು ಸಿಗ್ತದೆ. ಆದರೆ ನಮ್ಮ ಮನಸ್ಸುಗಳು ಆಂತರಿಕವಾಗಿ ಕೆಟ್ಟು ಹೋಗಿವೆ ಎಂಬುದು ನಮ್ಮ ಸಮಾಜದ ಬಹಳ ವಾಸ್ತವಿಕವಾದ ಬಹಳ ದೊಡ್ಡ ಸತ್ಯ ಇದು. ಮನಸ್ಸುಗಳು ಯಾಕೆ ಕೆಟ್ಟು ಹೋಯಿತು ಅಂತ ಕೇಳಿದರೆ, ಹಿಂದಿನ ಕಾಲದ ಕೆಡುಕುಗಳ ಬಗ್ಗೆ ನಾವು ಪ್ರಸ್ತಾಪಿಸಿದಾಗ, ಹಿಂದಿನ ಕಾಲದಲ್ಲಿ ದರೋಡೆ, ಕಳ್ಳತನ, ಜೂಜಾಟ, ಮದ್ಯಪಾನ, ವ್ಯಭಿಚಾರ ಇಂತಹ ಅನೇಕ ವಿಚಾರಗಳು ಹಿಂದಿನ ಕಾಲದಲ್ಲಿ ನಡೀತಾ ಇದ್ವು. ಈಗಿನ ಕಾಲದಲ್ಲಿ ಅವು ಅಡ್ವಾನ್ಸ್ ಆಗಿರುವಂತಹ ಕೆಡುಕುಗಳಾಗಿ ನಮ್ಮ ಮುಂದಿದ್ದಾವೆ. ಆ ಕೆಡುಕುಗಳಲ್ಲಿ ಬಹಳ ದೊಡ್ಡ ಕೆಡುಕು ನೋಡಿ ಸಹೋದರರೇ, ಹಿರಿಯರೇ, ನಮ್ಮ ಸಮಾಜದಲ್ಲಿ ದೊಡ್ಡ ಪೊಲ್ಯೂಷನ್ ಚರ್ಚೆ ಆಗ್ತಾ ಇದೆ ಇಡೀ ಜಗತ್ತಿನಲ್ಲಿ. ಪೊಲ್ಯೂಷನ್ ಬಗ್ಗೆ, ಮಾಲಿನ್ಯದ ಬಗ್ಗೆ, ಜಲಮಾಲಿನ್ಯ, ವಾಯು ಮಾಲಿನ್ಯ, ನೆಲ ಮಾಲಿನ್ಯ, ಈ ಮಾಲಿನ್ಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ವಾಯು ಮಾಲಿನ್ಯಕ್ಕಿಂತಲೂ, ಜಲಮಾಲಿನ್ಯಕ್ಕಿಂತಲೂ, ನೆಲ ಮಾಲಿನ್ಯಕ್ಕಿಂತಲೂ ಮನುಷ್ಯನ ಮನಸ್ಸು ಮಲಿನವಾಗಿದೆ ಎಂಬುದು ನಾವು ಒಪ್ಪಿಕೊಳ್ಳಬೇಕಾದ ಬಹಳ ದೊಡ್ಡ ಸತ್ಯ ಇದು. ಈ ಮನಸ್ಸು ಯಾಕೆ ಕೆಟ್ಟು ಹೋಯಿತು ಅಂತ ಕೇಳಿದರೆ, ನೆಲವನ್ನು, ಜಲವನ್ನು ಮತ್ತು ವಾಯುವನ್ನು ಹಾಳು ಮಾಡಿದ್ದು ಕಾಡಿನ ಪ್ರಾಣಿಗಳಲ್ಲ. ಇದರಲ್ಲಿ ಕಾಡಿನ ಪ್ರಾಣಿಗಳ ಯಾವ ಪಾತ್ರವೂ ಇಲ್ಲ. ನೆಲ, ಜಲ, ಭೂಮಿ, ಆಕಾಶದಲ್ಲಿರುವ ಎಲ್ಲ ಗಾಳಿ, ವಾಯು ಕೆಡಲು ಮೂಲ ಕಾರಣ, ಕೆಟ್ಟು ಹೋಗಿರುವ ಮನುಷ್ಯನ ಮನಸ್ಸು ಕಾರಣ. ಹಿರಿಯರೇ, ಕೆಟ್ಟು ಹೋಗಿರುವ ಮನಸ್ಸುಗಳು, ವಿಭಿನ್ನತೆಯನ್ನುಂಟು ಮಾಡುವ ಮನಸ್ಸುಗಳು, ಜನರ ನಡುವೆ ಛಿದ್ರತೆಯನ್ನುಂಟು ಮಾಡುವ ಮನಸ್ಸುಗಳು, ಅಧಿಕಾರ ನಮ್ಮದಾಗಬೇಕೆಂಬ ಹಪಪಿ ಇರುವ ಪಟ್ಟಭದ್ರ ಹಿತಾಸಕ್ತಿಗಳು, ಇವೆಲ್ಲದಕ್ಕೂ ಮೂಲ ಕಾರಣ ಕೆಟ್ಟು ಹೋಗಿರುವ ಮನಸ್ಸುಗಳು. ಆದುದರಿಂದ ನಾವುಗಳು ಅವಲೋಕಿಸಬೇಕಾದ ಬಹಳ ದೊಡ್ಡ ಸತ್ಯ, ಕೆಟ್ಟು ಹೋಗಿರುವ ಮನಸ್ಸುಗಳನ್ನು ನಾವು ಮತ್ತೆ ಪ್ಯೂರಿಫಿಕೇಶನ್ ಮಾಡುವ ಅಗತ್ಯ ಇದೆ. ಒಂದು ಸಲ ಒಂದು ಬೆಕ್ಕು ಒಬ್ಬ ಜಾದುಗಾರನ ಹತ್ರ ಹೋಯ್ತಂತೆ. ಜಾದುಗಾರ ಹತ್ರ ಹೋಗಿ, ಓ ಜಾದುಗಾರ, ನನ್ನನ್ನು ನೀನು ನಾಯಿಯಾಗಿ ಮಾಡು ಅಂತ ಕೇಳ್ಕೊತು. ಜಾದುಗಾರ ಏನೋ ಜಾದು ಮಾಡ್ದ, ಆ ಬೆಕ್ಕನ್ನು ನಾಯಿಯಾಗೆ ಮಾಡಿದ. ಸ್ವಲ್ಪ ದಿನ ಆಯಿತು, ನಾಯಿ ಬಂತು. ನನಗೆ ಚಿರತೆ ನೋಡಿದರೆ ಬಹಳ ಭಯ ಆಗ್ತದೆ, ನನ್ನನ್ನು ಚಿರತೆಯನ್ನಾಗಿ ಮಾಡು ಅಂತ ಕೇಳ್ಕೊತು. ಆ ಜಾದುಗಾರ ಆ ಚಿರತೆಯನ್ನಾಗಿ ಆ ಬೆಕ್ಕನ್ನು ಮಾಡ್ದ. ಕೆಲವು ದಿವಸಗಳ ನಂತರ ಆ ಚಿರತೆ ಮತ್ತೆ ಬಂತು, ನನಗೆ ಹುಲಿ ನೋಡಿದರೆ ಭಯ ಆಗ್ತದೆ, ನನ್ನ ಹುಲಿಯಾಗಿ ಮಾಡು ಅಂತ.
ಅವಾಗ ಒಬ್ಬ ಜಾದುಗಾರ ಹೇಳ್ತಾನೆ, ಕೇವಲ ನಿನ್ನ ರೂಪ ಬದಲಾಯಿತೇ ಹೊರತು ನಿನ್ನ ಗುಣ ಬದಲಾಗಲಿಲ್ಲ ಅಂತ ಹೇಳ್ದ ಆತ. ನಮ್ಮ ಸಮಾಜದ ಪರಿಸ್ಥಿತಿ ಅದು. ಮಾತನಾಡುವಾಗ ನಾವೆಲ್ಲರೂ ಧಾರ್ಮಿಕ ಸಹಿಷ್ಣುತೆಯ, ಪರಧರ್ಮ ಸಹಿಷ್ಣುತೆಯ, ಪರಸ್ಪರ ಗೌರವದ ಮಾತನಾಡ್ತವೆ. ಆದರೆ ಸಮಾಜವನ್ನು ನೋಡಿ ಹಿರಿಯರೇ, ಸಹೋದರರೇ, ನಮ್ಮ ಸಮಾಜದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವಾಗಿ ಮಾರ್ಪಡಿಸಿದ ನಂತರ ಇಲ್ಲಿನ ಕಲ್ಯಾಣದ ಕರ್ನಾಟಕದ ಜನತೆ, ಮೇಡಮ್ ಅವರು ಹೇಳಿದ ಹಾಗೆ, ಇವರು ಆರ್ಥಿಕವಾಗಿ ಬಡವರಾಗಿರಬಹುದು, ಆದರೆ ಮಾನಸಿಕವಾಗಿ ಅತ್ಯಂತ ಶ್ರೀಮಂತರು ನಮ್ಮ ಉತ್ತರ ಕರ್ನಾಟಕದ ಜನ, ನಮ್ಮ ಕಲ್ಯಾಣ ಕರ್ನಾಟಕದ ಜನ. ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಕೋಮು ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವ ಕೆಲಸ ಆಗಬೇಕು. ನಾನು ಸಂಕ್ಷಿಪ್ತವಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಮಾತನಾಡಲು ಇಷ್ಟು ಉದ್ದ ಮಾಡ್ಕೊಂಡು ಬಂದಿದ್ದೆ, ಆದರೆ ಇದನ್ನು ಸ್ವಲ್ಪ ಒಳಗಡೆ ಇಡ್ತೇನೆ. ನನಗೆ ಕೊಟ್ಟಿರುವ ನಿಮಿಷ ಕೇವಲ 15 ನಿಮಿಷ ಆಗಿರುವುದರಿಂದ ಈಗ ನಾನು 5 ನಿಮಿಷ ಮಾತನಾಡಿದ್ದೇನೆ. ಇನ್ನೂ 10 ನಿಮಿಷಗಳ ಕಾಲ ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಹಿರಿಯರೇ, ನಮ್ಮ ನಾಡು ಬಸವ ನಡೆದ ನಾಡು, ನಮ್ಮ ನಾಡು ಸಂತರು ನಡೆದ ನಾಡು, ನಮ್ಮ ನಾಡು ಸೂಫಿಗಳು ನಡೆದ ನಾಡು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎನ್ನುವಂತಹ ಸಾಮಾಜಿಕವಾಗಿ ಸಮಾನತೆಯನ್ನು ಸಾರಿದ ಬಸವಣ್ಣನವರು ಹುಟ್ಟಿ ಬೆಳೆದ ನಾಡು ನಮ್ಮದು. ಇಲ್ಲಿ ಧರ್ಮದ, ಜಾತಿಯ, ಸಂಪತ್ತಿನ, ಕಲರಿನ ಯಾವುದೇ ಭೇದ ಭಾವವಿಲ್ಲದೆ ಒಂದಾಗಿ ಬದುಕುವಂತಹ ನಾಡು ನಮ್ಮದು. ಬಸವಣ್ಣನವರು, ನಾರಾಯಣ ಗುರುಗಳು, ವಿವೇಕಾನಂದರು ಹುಟ್ಟಿ ಬೆಳೆದಂತಹ ನಾಡು ನಮ್ಮದು. ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕಾದ ಬಹುದೊಡ್ಡದಾದ ವಿಷಯ, ನೀವು ಅವರನ್ನು ಡಾಕ್ಟರ್ಸ್ಗಳನ್ನಾಗಿ ಮಾಡಿ, ಅವರನ್ನು ಎಂಜಿನಿಯರ್ಸ್ಗಳನ್ನಾಗಿ ಮಾಡಿ, ಅವರನ್ನು ಸಾಹಿತಿಗಳನ್ನಾಗಿ ಮಾಡಿ, ಅವರನ್ನು ಏನನ್ನಾದರೂ ಬೇಕಾದರೂ ಮಾಡಿ, ಆದರೆ ಪರಧರ್ಮ ಸಹಿಷ್ಣುತೆಯನ್ನು ಹುಟ್ಟಿ ಹಾಕುವ, ಪರಧರ್ಮ ಸಹಿಷ್ಣುತೆಯನ್ನು ಸಹಿಸುವ ಮಗುವನ್ನಾಗಿ ಮಾಡಿ. ನಮ್ಮ ದೇಶದಲ್ಲಿ ಒಂದು ಘಟನೆ ನಡೆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಇದು ಕಥೆಯಲ್ಲ, ರಿಯಲ್ ಆಗಿರ್ತಕ್ಕಂಥ ಒಂದು ಘಟನೆ. ಒಬ್ಬ ಕೈದಿಗೆ ಗಲ್ಲು ಶಿಕ್ಷೆ ಆಗ್ತದೆ. ಗಲ್ಲು ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಅವನಿಗೆ ಕೇಳಲಾಗ್ತದೆ, ನಿನ್ನ ಕೊನೆಯ ಆಸೆ ಏನು ಅಂತ. ಅದು ನಿಯಮ ಕೂಡ. ಆ ಕೈದಿ ಹೇಳ್ತಾನೆ, ನನ್ನ ಕೊನೆಯ ಆಸೆ ನನ್ನ ತಾಯಿಯನ್ನು ನಾನು ಭೇಟಿಯಾಗಬೇಕು, ನನ್ನ ಕೊನೆಯ ಆಸೆ ನನ್ನ ಹೆತ್ತವಳನ್ನು ನಾನು ಭೇಟಿಯಾಗಬೇಕು. ಹಾಗೆ ಅವರ ತಾಯಿಯನ್ನು ಕರೆಸಲಾಯಿತು. ಕರೆಸಲಾದಂಥ ಸಂದರ್ಭದಲ್ಲಿ ಅದು ಅವನ ಕೊನೆಯ ದಿನ ಆಗಿತ್ತು. ಅಲ್ಲಿರುವ ಜೈಲರುಗಳು, ಆಫೀಸರ್ಗಳು ಅವನನ್ನು ರೂಮಿನಲ್ಲಿ ಕಳಿಸ್ತಾರೆ. ತಂದೆ ಮತ್ತು ತಾಯಿ ಮತ್ತು ಮಗನ ನಡುವೆ ಸಂಭಾಷಣೆ. ಅದೊಂದು ಬಹಳ ಭಾವನಾತ್ಮಕವಾದದ್ದು, ಯಾಕೆಂದರೆ ಅದು ಅವತ್ತು ಅವನ ಕೊನೆಯ ದಿನ. ಹಾಗೆ ತಾಯಿ ಮತ್ತು ಮಗುವನ್ನು ಕೊಠಡಿಯಲ್ಲಿ ಬಿಟ್ಟು ಪೊಲೀಸರು, ಜೈಲರು ಹೊರಗಡೆ ಬರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಜೋರಾದ ಅರಚುವ ಕಿರುಚುವ ಶಬ್ದ ಬರ್ತದೆ. ಅರಚುವ ಮತ್ತು ಕಿರುಚುವ ಶಬ್ದ ಬರ್ತದೆ. ಪೊಲೀಸರು ಹೋಗಿ ನೋಡ್ತಾರೆ, ಆ ಮಗ ತಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಿವಿಯನ್ನು ಜೋರಾಗಿ ಕತ್ತರಿಸಿದ್ದಾನೆ. ಕಿವಿ ಕಿತ್ತಿ ಹೋಗಿದೆ, ಅದರಿಂದ ರಕ್ತ ಬರ್ತಾ ಇದೆ. ಹೇಗೋ ಹರಸಾಹಸ ಪಟ್ಟು ವೆಲ್ಕಮ್ ಇದೀಗ ತಾನೇ ಆಗಮಿಸಿದಂತಹ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಸಾಹೇಬರಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗೌರವಾನ್ವಿತ ಶಾಸಕರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಆ ಮಗ ತಾಯಿಯ ಕಿವಿಯನ್ನು ಕಚ್ಚಿದ್ದಾನೆ. ರಕ್ತ ಬರ್ತಿದೆ, ರಕ್ತ ಸೋರಿದೆ. ಹೇಗೋ ಜೈಲರುಗಳು ಬಂದು ಅವನನ್ನು ಹೊರಗಡೆ ತೆಗಿತಾರೆ. ಆವಾಗ ಆ ಮಗ ಹೇಳ್ತಾನೆ, ಇವತ್ತು ಗಲ್ಲಿಗೇರಲು ಕಾರಣ ನನ್ನ ತಾಯಿ ಅಂತ ಹೇಳ್ತಾನೆ ಅವನು. ನಾನು ಚಿಕ್ಕವನಿದ್ದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡಿ ಬಂದಾಗ, ನಾನು ಚಿಕ್ಕವನಿದ್ದ ಸಂದರ್ಭದಲ್ಲಿ ಕೋಮು ದೊಳ್ಳೂರಿಯಲ್ಲಿ ಭಾಗವಹಿಸಿ ಬಂದಾಗ, ನಾನು ಚಿಕ್ಕವನಿದ್ದ ಸಂದರ್ಭದಲ್ಲಿ ಸಣ್ಣ ಸಣ್ಣ ಪುಟ್ಟ ಜಗಳಾಡಿ ಬಂದಾಗ ನನ್ನ ತಾಯಿ ನನ್ನನ್ನು ಒಡೆಯಲಿಲ್ಲ, ಗದರಿಸಲಿಲ್ಲ, ಬೈಯಲಿಲ್ಲ. ಅವಳ ಸಪೋರ್ಟಿನ ಕಾರಣದಿಂದ ನಾನು ಇವತ್ತೊಬ್ಬ ದೊಡ್ಡ ಕ್ರಿಮಿನಲ್ ಆದೆ. ಆದ್ದರಿಂದ ನನ್ನ ತಾಯಿ ನನ್ನ ವೈರಿ ಅಂತ ಹೇಳಿದ ಹುಡುಗ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ತಾ ಇದ್ದೇವೆ ಸಹೋದರರೇ, ಹಿರಿಯರೇ?
ನಮ್ಮ ಮಕ್ಕಳು ಕೆಟ್ಟು ಹೋಗ್ತಾ ಇದ್ದಾರೆ ಅಂತ ನಾವೆಲ್ಲ ಮಾತಾಡ್ತೇವೆ. ತಂದೆಯ ಮಾತನ್ನು ಮಗ ಕೇಳೋದಿಲ್ಲ, ಗಂಡನ ಮಾತನ್ನು ಹೆಂಡತಿ ಕೇಳೋದಿಲ್ಲ, ತಂದೆ ತಾಯಿಗಳ ಮಕ್ಕಳನ್ನ ಮಗಳು ಕೇಳೋದಿಲ್ಲ, ಮಗ ಕೇಳೋದಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತೇವೆ. ಆದರೆ ಅವರಿಗೆ ನಾವು ಯಾವ ಒಂದು ಸಂಸ್ಕೃತಿಯನ್ನ ಅವರ ಮುಂದೆ ಇರ್ತಾ ಇದ್ದೇವೆ? ಯತ್ರ ನಾಯರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎನ್ನುವಂಥ ಸಂಸ್ಕೃತಿಯನ್ನ ಕಲಿಸಿದಂತಹ ಭಾರತ ದೇಶದಲ್ಲಿ ಮಹಿಳೆಯರನ್ನ ದೂಷಿಸುವ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವ, ಮಹಿಳೆಯರನ್ನ ಶೋಷಣೆ ಮಾಡುವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಕಾಡಿನ ಒಂದೇ ಒಂದು ಉದಾಹರಣೆ ಕೊಡಿ ನನಗೆ. ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಕ್ರೂರ ಪ್ರಾಣಿಗಳು ಅಂತ ಕರಿತೇವೆ ನಾವು. ಆ ಕ್ರೂರ ಪ್ರಾಣಿಗಳಲ್ಲಿಯೂ ಕೂಡ ಒಂದು ನೈತಿಕತೆ ಇದೆ. ಆ ಕ್ರೂರ ಪ್ರಾಣಿಗಳು ಹಸಿವಾದಾಗ ಮಾತ್ರ ಬೇಟೆ ಆಡ್ತವೆ. ಅವು ಹಸಿವಾದಾಗ ಮಾತ್ರ ಬೇಟೆ ಆಡ್ತವೆ. ಹೊಟ್ಟೆ ತುಂಬಿದ ನಂತರ ಕ್ರೂರ ಪ್ರಾಣಿಗಳು ಯಾವತ್ತೂ ಭೇಟಿ ಆಗೋದಿಲ್ಲ ಅಂತ ಒಂದು ಉದಾಹರಣೆ ಕೂಡ ಇಲ್ಲ. ಮತ್ತು ಒಂದು ಕ್ರೂರ ಪ್ರಾಣಿ ಆ ಕಾಡಿನಲ್ಲಿರುವ ಇನ್ನೊಂದು ಪ್ರಾಣಿಯನ್ನ ತನ್ನ ಸಮೂಹ ಕಟ್ಟಿಕೊಂಡು ಒಂದು ಪ್ರಾಣಿಯ ಮೇಲೆ ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಒಂದು ಉದಾಹರಣೆ ಇಲ್ಲ ಪ್ರಾಣಿಗಳ ನಾಡಿನಲ್ಲಿ. ಇದೆಲ್ಲ ಆಗುತ್ತಿರುವುದು ಮನುಷ್ಯರ ನಾಡಿನಲ್ಲಿ. ಮನುಷ್ಯ ನೈತಿಕತೆಯನ್ನು ಮರೆತಾಗ, ಮನುಷ್ಯ ನೈತಿಕತೆಯನ್ನು ಮರೆತಾಗ ಅವನು ಪ್ರಾಣಿ ಆಗೋದಿಲ್ಲ, ಅವನು ಪಿಶಾಚಿ ಆಗ್ತಾನೆ ಸಹೋದರರೇ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ಬೆಳೆದು ಬರುತ್ತಿರುವಂತಹ ಈ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಾನು ಹಿಂದುವೋ, ನಾನು ಮುಸ್ಲಿಮನೋ, ನಾನು ಜೈನನೋ, ನಾನು ಕ್ರೈಸ್ತನೋ, ನಾನು ಬೌದ್ಧನೋ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಭಾರತೀಯ ಎಂಬ ಹೆಮ್ಮೆ ನಮಗಿರಬೇಕು. ನೀವು ಅರಬ್ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಬಹುಸಂಖ್ಯಾತ ಮುಸಲ್ಮಾನರಿದ್ದಾರೆ. ನೀವು ಐರೋಪ್ಯ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಬಹುಸಂಖ್ಯಾತ ಕ್ರಿಶ್ಚಿಯನ್ನರಿದ್ದಾರೆ. ಆದರೆ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಸಂಸ್ಕೃತಿಯ ಒಂದೇ ಒಂದು ನಾಡು ಈ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಭಾರತ ದೇಶ ಮಾತ್ರ. ಅಂತಹ ಭಾರತ ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ನಾವು ಕಾಪಾಡಬೇಕು. ಇವತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಇನ್ಯಾರು ರಾಜಕೀಯದ ದಾಳವಾಗಿಯೋ ಅಥವಾ ಸಾಮಾಜಿಕದ ದಾಳ ಆಗಿಯೋ ಅಥವಾ ಕೌಟುಂಬಿಕದ ದಾಳವಾಗಿಯೋ ನಾನು ಶ್ರೇಷ್ಠ ಎಂಬ ಭಾವನೆಯನ್ನು ಒತ್ತಿ ಹಾಕ್ತಾ ಇದ್ದಾರೆ. ನನ್ನ ಧರ್ಮ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ, ನನ್ನ ಕುಲ ಶ್ರೇಷ್ಠ ಎಂಬ ಭಾವನೆ ಮನುಷ್ಯನನ್ನ ಕೆಳಗಡೆ ಇಳಿಸ್ತಾ ಇದೆ ಸಹೋದರರೇ. ಏನಾಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ದು ಬಸವಣ್ಣನವರು. ಎಲ್ಲಿ ಹೋಯಿತು ಅದು ಕಾಯಕ ಅಂತ ಹೇಳಿದ್ರೆ? ನಾವೆಲ್ಲರೂ ದೇವನ ನಂಬಿಕೆ ಅಂತ ಹೇಳಿದ್ರೆ ಕೇವಲ ನಂಬಿಕೆ ಮಾತ್ರ ನಮ್ಮದು, ಪೂಜೆ ಮಾತ್ರ ಮಾಡ್ತೇವೆ, ನಮಾಜ್ ಮಾಡ್ತೇವೆ ಮತ್ತು ಚರ್ಚಿಗೆ ಹೋಗಿ ಬರ್ತೇವೆ. ಆದರೆ ದೇವ ಭಯವನ್ನಿಟ್ಟುಕೊಂಡಂತಹ ಒಬ್ಬ ವ್ಯಕ್ತಿಗಳು ಈ ಸಮಾಜದಲ್ಲಿ ಸಿಗೋದಿಲ್ಲ. ಕನಕದಾಸರಿಗೆ ಬಾಳೆಹಣ್ಣು ಕೊಟ್ಟು ಬಂದಾಗ ಅವರ ಗುರುಗಳು ಬಾಳೆಹಣ್ಣು ಕೊಡ್ತಾರೆ ಕನಕದಾಸರಿಗೆ. ಯಾರೂ ನೋಡದ ಸ್ಥಳದಲ್ಲಿ ಹೋಗಿ ನೀನು ತಿಂದು ಬಾ ಅಂತ ಹೇಳ್ತಾರೆ. ಎಲ್ಲ ವಿದ್ಯಾರ್ಥಿಗಳು ತಿಂದು ಬರ್ತಾರೆ. ಆದರೆ ಕನಕದಾಸರು ಬಾಳೆಹಣ್ಣನ್ನು ಹಾಗೆಯೇ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಾಗ ಗುರುಗಳು ಕೇಳ್ತಾರೆ, ಕನಕ ಯಾರೂ ನೋಡದ ಸ್ಥಳ ನಿನಗೆ ಸಿಗಲಿಲ್ಲವೇ ಅಂತ. ಆವಾಗ ಕನಕದಾಸರು ಹೇಳಿದ ಒಂದು ಮಾತು, ಹಿರಿಯರೇ, ಸಹೋದರರೇ, ಗುರುಗಳೇ, ಮನುಷ್ಯರು ನೋಡದ ಸ್ಥಳ ಇದೆ, ಆದರೆ ದೇವರು ನೋಡದ ಸ್ಥಳ ಎಲ್ಲೂ ಇಲ್ಲ ಗುರುಗಳೇ. ಆದ್ದರಿಂದ ನಾನು ಬಾಳೆಹಣ್ಣನ್ನು ತಿನ್ನದೆ ಹಾಗೆ ಬಂದೆ ಅಂತ ಹೇಳಿದರು. ಯಾರು? ಭಕ್ತ ಕನಕದಾಸರು. ಇವತ್ತು ನಾವು ಹೆದರೋದು ದೇವರಿಗಲ್ಲ, CCTVಗಳಿಗೆ. CCTVಗಳ ಭಯ ಇದೆ ನಮಗೆ. ನಾವು ಕೋಮುದಳ್ಳೂರಿ ಮಾಡುವ, ದ್ವೇಷ್ಯ ಭಾಷಣ ಮಾಡುವ, ನಿಮಗೆ ಗೊತ್ತಿರಲಿ, ಭಾಳ ವಾಸ್ತವಿಕ ಸತ್ಯ, ಯಾರು ಹೆಚ್ಚು ಹೇಟ್ ಸ್ಪೀಚ್ ಮಾಡ್ತಾರೋ ಅವರು ದೊಡ್ಡ ಲೀಡರ್ ಆಗ್ತಾರೆ. ಹೇಟ್ ಸ್ಪೀಚ್ ಮಾಡುವುದು ನಮ್ಮ ಸಂಸ್ಕೃತಿ ಅಲ್ಲ, ಬಾಂಧವ್ಯ ನಮ್ಮ ಸಂಸ್ಕೃತಿ. ಪರಸ್ಪರರನ್ನು ಗೌರವಿಸುವ, ಹಿರಿಯರನ್ನು ಗೌರವಿಸುವ, ಕಿರಿಯರನ್ನು ಪ್ರೀತಿಸುವ ಸಂಸ್ಕೃತಿ ನಮ್ಮದು. ಯದಾ ಯದಾ ಹಿ ಧರ್ಮಸ್ಯ ಹಿ ಗ್ಲಾನಿರ್ಭವತೆ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಶ್ರೀಕೃಷ್ಣ ಹೇಳಿದ್ದು ನಮ್ಮ ಒಂದು ಗುಣ ಹೇಗಿರಬೇಕಂದ್ರೆ ಕಾಲ ಕಾಲಕ್ಕನುಗುಣವಾಗಿ ಕೆಡುಕನ್ನು ನಿರ್ಮೂಲನೆ ಮಾಡುವ ವ್ಯಕ್ತಿಗಳಾಗಬೇಕು ಹೊರತು ಇನ್ನೊಬ್ಬರ ಮನೆ ಸುಟ್ಟು ಹಾಕುವ ವ್ಯಕ್ತಿಗಳಾಗಬಾರದು ಸಹೋದರರೇ. ನನ್ನ ಕಳಕಳಿಯ ವಿನಂತಿ, ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ದೂರ ಮಾಡಲಿ. ನಾನು ಬರೆದ ಒಂದು ದೊಡ್ಡ ಹಾಡಿನ ಕೊನೆಯ ಸಾಲನ್ನು ಹಾಡ್ತೇನೆ ನಾನು. ಭಾರತವೆಂಬುದು ಆ ದೇವನ ಸುಂದರ ಸೃಷ್ಟಿ ಇದು, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರ ಶಾಂತಿಯ ಧಾಮವಿದು.
ಕಟ್ಟಬೇಕಿದೆ ಈ ನಾಡನ್ನು ನಾವೆಲ್ಲರೂ ಒಂದಾಗಿ, ಕೈ ಕೈ ಹಿಡಿದು ನಡೆಯಬೇಕಿದೆ ನಾವೆಲ್ಲರೂ ಮುಂದಾಗಿ. ಕಪ್ಪು ವರ್ಣದವ ಬಿಳಿ ಚರ್ಮದವ ಯಾರೇ ಇರಲಿ ನಮ್ಮವನು, ಕಪ್ಪು ವರ್ಣದವ ಬಿಳಿ ಚರ್ಮದವ ಯಾರೇ ಇರಲಿ ನಮ್ಮವನು, ಒಬ್ಬರಿಗೊಬ್ಬರು ಹೇಳಬೇಕಿದೆ ನಾನು ಕೂಡ ನಿಮ್ಮವನು ಎಂಬುವಂತಹ ಭಾವನೆಯನ್ನು ಮಕ್ಕಳಲ್ಲಿ ಹುಟ್ಟುಹಾಕಿ ಬಹಳ ಸೌಹಾರ್ದತೆಯಿಂದ ಬದುಕಬೇಕು. ಕೊನೆಯದಾಗಿ ಒಂದು ಕಥೆಯನ್ನು ಹೇಳಿ ಚಿಕ್ಕ ಕಥೆಯಲ್ಲಿ ನನ್ನ ಮಾತು ಮುಗಿಸ್ತೇನೆ. ಒಂದು ಕಾಡಿಗೆ ದೊಡ್ಡ ಬೆಂಕಿ ಬೀಳ್ತದೆ. ಒಂದು ಕಾಡಿಗೆ ಬೆಂಕಿ ಬಿದ್ದಾಗ, ದೊಡ್ಡ ಕಾಡು ಅದು, ಬಹಳ ದೊಡ್ಡ ಕಾಡು, ಒಂದು ಸಣ್ಣ ಪಕ್ಷಿ ಚೊಂಚಿನಲ್ಲಿ ನೀರು ಇಟ್ಕೊಂಡು ಬರ್ತದೆ. ಚೊಂಚಿನಲ್ಲಿ ನೀರು ಇಟ್ಟುಕೊಂಡು ಬಂದು ಕಾಡನ್ನು ಆರಿಸೋಕೆ, ಆ ಒಂದು ಕಿಚ್ಚನ್ನು ಆರಿಸೋಕೆ ಪ್ರಯತ್ನ ಮಾಡ್ತದೆ. ಅವಾಗ ಒಂದು ಪಕ್ಷಿ ಹೇಳ್ತದಕ್ಕೆ, ಏ ದಡ್ಡ, ಬೆಂಕಿ ಬಿದ್ದಿರುವುದು ಕಾಡಿಗೆ, ನಿನ್ನ ಚೊಂಚಿನಲ್ಲಿ ನೀನು ನೀರು ತೆಗೆದುಕೊಂಡು ಬಂದು ಹಾಕ್ತೀಯಲ್ಲ, ಬೆಂಕಿ ಹಾರೋದಕ್ಕೆ ಸಾಧ್ಯನಾ? ಅವಾಗ ಪಕ್ಷಿ ಹೇಳ್ತು, ನನಗೂ ಗೊತ್ತಿದೆ, ನಾನು ಬೆಂಕಿ ಬಿದ್ದಿರುವುದು ಕಾಡಿಗೆ, ನನ್ನ ಚೊಂಚಿನಲ್ಲಿ ತರುವ ನೀರಿನಿಂದ ಕಾಡಿನ ಬೆಂಕಿ ಆರುವುದಿಲ್ಲ ಅಂತ ಗೊತ್ತಿದೆ. ಆದರೆ ನನ್ನ ಬಳಿ ಎರಡು ಲಿಸ್ಟುಗಳಿವೆ, ಒಂದು ಬೆಂಕಿ ಹಚ್ಚುವ ಲಿಸ್ಟು, ಒಂದು ಬೆಂಕಿ ಹಾರಿಸುವವರಲ್ಲಿ. ನನ್ನ ಹೆಸರು ಬೆಂಕಿ ಹಾರಿಸುವವರಲ್ಲಿ ಬರಬೇಕು. ಅದು ನಾವು ಬೆಂಕಿ ಹಾರಿಸುವವರಾಗೋಣ ಸಹೋದರ, ಬೆಂಕಿ ಹಚ್ಚುವರಲ್ಲ. ಭಾರತ ನಮ್ಮ ರಾಷ್ಟ್ರ, ಭಾರತ ಒಂದು ದೇಶ ಪ್ರೇಮ ನಮ್ಮಲ್ಲಿ ಬರಬೇಕು. ಮಕ್ಕಳಲ್ಲಿ ದೇಶ ಪ್ರೇಮದ, ಇನ್ನೊಂದು ಧರ್ಮವನ್ನು ಗೌರವಿಸುವ, ಸಂಸ್ಕೃತಿಯನ್ನು ಗೌರವಿಸುವ ವ್ಯಕ್ತಿಗಳಾಗಬೇಕು. ಪಾಶ್ಚಾತ್ಯರಿಗೆ ನಾವು ಶರಣಾಗದೆ ನಮ್ಮ ನೆಲದ ಸಂಸ್ಕೃತಿಯನ್ನು ಹೀಗೆ ಕಾಪಾಡಿಕೊಂಡು ಹೋಗೋಣ. ಸಮಯಾವಕಾಶದ ಕೊರತೆಯಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.